ಜಗತ್ತಿಗೆ ಧ್ಯಾನ ಜ್ಞಾನ ಹಂಚಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಹಾಗೂ ಈ ವೇದಿಕೆಯನ್ನು ಸೃಷ್ಟಿ ಮಾಡಿರುವ ಪರಮೋಚ್ಚ ಗುರುಗಳಿಗೆ, ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲ ಧ್ಯಾನ ಬಂಧುಗಳಿಗೆ, ಹಾಗೂ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನದಾತರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಮಾಸ್ಟರ್ಸ್, ಜ್ಞಾನ ಹಂಚಿಕೆಗಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಆತ್ಮಾಯಣ. ನಿನ್ನೆ ಎಲ್ಲ ಸಾಕಷ್ಟು ವಿಷಯವನ್ನು ತಿಳಿದಿದೀವಿ ಮಾಸ್ಟರ್ಸ್. ಇದರ ಪೀಠಿಕೆಯಾಗಿ ಭಯ ಅಂತಕ್ಕಂಥದ್ದು ನಮ್ಮಿಂದ ಬೇರ್ಪಡ್ಬೇಕು. ನಾವು ಆ ಭಯದ ಬೇರ್ಪಡಿಕೆಯಲ್ಲಿ ನಂಬಿಕೆಯಲ್ಲಿ ಮಾತ್ರ ಬದುಕಬಲ್ಲದು. ಅಂದ್ರೆ ಬೇರ್ಪಡುವಿಕೆ ನಂಬಿಕೆಯಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ದ್ವಂದ್ವತ್ವದಲ್ಲಿ ಮಾತ್ರ ಭಯ ಇರುತ್ತೆ, ಏಕತ್ವದಲ್ಲಿ ಭಯ ಅಂತಕ್ಕಂಥದ್ದು ಇರೋದೇ ಇಲ್ಲ. ಜೀವನವನ್ನು ನಡೆಸುತ್ತಿರುವುದು ನಾನಲ್ಲ, ನನ್ನೊಳಗಿನ ದೈವಿಕ ಶಕ್ತಿ ಅಂತಕ್ಕಂಥ ಅರಿವು ಭಯದ ಅಡಿಪಾಯವನ್ನೇ ಕಿತ್ತೊಯ್ಯುತ್ತೆ. ಆದ್ದರಿಂದ ನಾವು ನಾನು ಅಂತಕ್ಕಂಥ ಅಹಂನಲ್ಲಿ ಬದುಕಬಾರದು. ಜೀವನವನ್ನ ಸಾಗಿಸ್ಬೇಕಾದ್ರೆ ನನ್ನಲ್ಲಿ ಅಡಗಿರುವ ದೈವಿಕ ಶಕ್ತಿ ನನ್ನನ್ನು ನಡೆಸ್ತಿದೆ ಅನ್ನೋ ಭಾವದಲ್ಲಿದ್ದಾಗ ಭಯ ಅಂತಕ್ಕಂಥದ್ದು ನಿರ್ಮೂಲನೆಗೊಳ್ಳುತ್ತೆ ಅಂತಕ್ಕಂಥ ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕಾಗಿ ನಾವು ಶತಮಾನಗಳಿಂದ ಒಂದು ಸೌಮ್ಯವಾದ ಆದರೆ ನಿರಂತರವಾದ ಭ್ರಮೆಯಲ್ಲೇ ಬದುಕ್ತಾ ಇದ್ದೀವಿ. ಆ ಒಂದು ಭ್ರಮೆ ಅಂದ್ರೆ ದೇವರು ನನ್ನ ಜೊತೆ ಇದ್ದಾನೆ, ಬೇರೆಲ್ಲೋ ನನಗಾಗಿ ಕಷ್ಟಗಳನ್ನೇ ಕೊಡ್ತಾನೆ, ನನಗಾಗಿ ಸುಖಗಳನ್ನೇ ತರ್ತಾನೆ ಯಾವಾಗ್ಲೂ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇರ್ತೀವಿ. ಆ ಒಂದು ನಂಬಿಕೆಯು ದೇವರನ್ನು ನಮ್ಮಿಂದ ಬೇರ್ಪಡಿಸಿ ಎಂದಿಗೂ ಬೇರೆ ಆಗದಿದ್ದನ್ನ, ಅಂದ್ರೆ ಆ ದೇವರು ನಮ್ಮಿಂದ ಯಾವತ್ತೂ ಬೇರೆ ಆಗಲ್ಲ, ಅದು ನಮ್ಮೊಳಗೆ ಇದ್ದಾನೆ. ಆದ್ರೆ ನಾವೇನ್ ಮಾಡ್ತೀವಿ, ಬೇರೆಲ್ಲೋ ಇದ್ದಾನೆ ಅನ್ನೋ ಹುಡುಕಾಟದಲ್ಲಿ ಆ ಒಂದುಗೂಡಿಸಲು ಪ್ರಯತ್ನಿಸುವ ಸುದೀರ್ಘ ದಣಿವಿನ ಪ್ರಯಾಣವನ್ನ ಪ್ರಾರಂಭಿಸಿದೆ ಅನ್ನೋ ಅರಿವನ್ನ ನಮಗೆಲ್ಲರಿಗೂ ಆ ಜ್ಞಾನವನ್ನ ನೀಡ್ಲಿಕ್ಕೋಸ್ಕರ ಈ ಈ ಆತ್ಮಾಯಣ ಅಂತಕ್ಕಂಥ ಪುಸ್ತಕವನ್ನ ಹೊರತಂದಿದ್ದಾರೆ ಅಂತ ಹೇಳ್ತಿದ್ದೇನೆ ಮಾಸ್ಟರ್ಸ್. ಇಂದು ಮನುಷ್ಯರಿಗೆ ಪರಿಪೂರ್ಣ ಮಾನವನು ಅತಿ ಮಾನುಷ ಎನಿಸುವಂತೆ ಪ್ರಾಣಿಗಳಿಗೆ ಮನುಷ್ಯನು ಪರಮೋಚ್ಚ ಪ್ರಾಣಿಯೇ ಆಗಿದ್ದಾನೆ. ನಿನ್ನೆ ದಿನ ತಿಳಿದ್ವಿ ಮಾಸ್ಟರ್ಸ್, ಪ್ರಾಣಿ ಸಾಮ್ರಾಜ್ಯ, ವನಸ್ಪತಿ ಸಾಮ್ರಾಜ್ಯಗಳ ಬಗ್ಗೆ. ಆ ಪ್ರಾಣಿ ಸಾಮ್ರಾಜ್ಯ ಮತ್ತು ಮನುಷ್ಯನಿಗೆ ಯಾವ ರೀತಿ ಅವಿನಾಭಾವ ಸಂಬಂಧ ಇರಬೇಕಾಗ್ತದೆ, ನಾವು ಅವುಗಳೊಂದಿಗೆ ಯಾವ ರೀತಿ ನಡ್ಕೊಳ್ತಿದೀವಿ ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನ ನೀಡ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಮನುಷ್ಯರಿಗೆ ಪರಿಪೂರ್ಣ ಮಾನವನು ಅತಿ ಮಾನುಷ ಎನಿಸುವಂತೆ ಪ್ರಾಣಿಗಳಿಗೆ ಮನುಷ್ಯನು ಪರಮೋಚ್ಚ ಪ್ರಾಣಿಯೇ ಆಗಿದ್ದಾನೆ. ಮನುಷ್ಯರಲ್ಲೇ ಪರಮೋಚ್ಚ, ಆದ್ರೆ ಪ್ರಾಣಿಗಳಿಗೆ ಮನುಷ್ಯ ಅಂತಕ್ಕಂಥವನೇ ಪರಮೋಚ್ಚ ಸ್ಥಿತಿಯಲ್ಲಿ ಕಾಣಿಸ್ತಾನೆ. ವಿಷಾದದ ಸಂಗತಿ ಎಂದರೆ ಈ ಸರ್ವೋಚ್ಚ ಪ್ರಾಣಿಯಾದ ಮನುಷ್ಯನು ತನ್ನ ಚಿಕ್ಕ ಸಹೋದರರ ಕುರಿತು ಕರುಣೆ ಮತ್ತು ಪ್ರೇಮ ಭಾವವನ್ನಿಡದೆ ಅವುಗಳೊಂದಿಗೆ ಕ್ರೂರತೆಯಿಂದ ವ್ಯವಹರಿಸುತ್ತಾನೆ. ಆದ್ರೆ ಪ್ರಾಣಿಗಳು ಮನುಷ್ಯನನ್ನ ಪರಮೋಚ್ಚ ಅಂತ ತಿಳಿದಿದ್ದಾವೆ. ಆದ್ರೆ ಈ ಪರಮೋಚ್ಚ ಸ್ಥಾನದಲ್ಲಿರ್ತಕ್ಕಂಥ ಮಾನವ ಏನ್ ಮಾಡ್ತಿದ್ದಾನೆ, ಪ್ರಾಣಿಗಳ ಬಗ್ಗೆ ಕರುಣೆಯ ಭಾವವನ್ನಿಡದೆ, ಪ್ರೇಮದ ಭಾವವನ್ನಿಡದೆ ತುಂಬಾ ಕ್ರೂರವಾಗಿ ಅವುಗಳೊಂದಿಗೆ ವರ್ತಿಸ್ತಾ ಇದ್ದಾನೆ. ಈ ಶ್ರೇಷ್ಠ ಪ್ರಾಣಿಯ ಕ್ರೂರ ಭಾವನೆಗಳೇ ಪ್ರಾಣಿಗಳ ಯಾತನೆಯ ಮುಖ್ಯ ಕಾರಣವಾಗಿದೆ. ಈ ಮನುಷ್ಯನಿಂದ ಆಗ್ತಕ್ಕಂತಹ ಕರುಣಾರಹಿತ ಭಾವವೇ ಆ ಪ್ರಾಣಿಗಳಿಗೆ ಯಾತನೆಯ ಮುಖ್ಯ ಕಾರಣ ಅಂದ್ರೆ ಈ ಮನುಷ್ಯನೇ. ಆ ಪ್ರಾಣಿಗಳಿಗೆ ಯಾತನೆ ಕೊಡೋದ್ರಲ್ಲಿ ಮುಖ್ಯವಾದ ಪಾತ್ರ ಅಂದ್ರೆ ಈ ಮನುಷ್ಯಂದೇ. ಇತರ ಪ್ರಾಣಿಗಳಂತೆ ಮನುಷ್ಯ ಆಹಾರಕ್ಕಾಗಿ ಅವುಗಳನ್ನು ಕೊಲ್ಲುತ್ತಿದ್ದರೆ ಅಥವಾ ಅವುಗಳಿಂದ ಇವನ ಪ್ರಾಣಕ್ಕೆ ಸಂಕಟವಿದ್ದರೆ ಇದು ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿದೆ. ಪ್ರಾಣಿಗಳು ಅವು ತಿನ್ಲಿಕ್ಕೆ ಆಹಾರ ಇಲ್ಲ ಅಂತ ಎಂದು ಮನುಷ್ಯನನ್ನ ಕೊಲ್ಲಲ್ಲ. ಆದ್ರೆ ಮನುಷ್ಯ ಮಾತ್ರ ತನ್ನ ಆ ಪ್ರಾಣಿಗಳನ್ನ ಆಹಾರವಾಗಿ ಬಳಸ್ಕೊಳ್ತಾ ಇದೆ. ಅಂದ್ರೆ ಪ್ರಕೃತಿ ನಿಯಮ ಯಾವಾಗ್ಲೂ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ಬೇಕೇ ಹೊರತು ತದ್ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ಇದು ಪ್ರಕೃತಿ ನಿಯಮಕ್ಕೆ ತದ್ವಿರುದ್ಧವಾಗಿ ವ್ಯಕ್ತಿ ನಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತೀವಿ ಮಾಸ್ಟರ್ಸ್. ಆದರೆ ದೌರ್ಭಾಗ್ಯದಿಂದ ಅದು ಹಾಗಾಗಿಲ್ಲ. ಆ ಜೀವಿಗಳ ರೆಕ್ಕೆ ತುಪ್ಪಳಗಳಿಂದ ತನ್ನ ಸ್ತ್ರೀಯರು ಶೃಂಗಾರಗೊಳಿಸಿಕೊಳ್ಳಲಿ ಎಂಬ ಏಕೈಕ ಕಾರಣಕ್ಕೆ ಅವುಗಳಿಗೆ ನೋವು ಕೊಡುತ್ತಾನೆ. ಸಾಕಷ್ಟು ಕೂಡ ಪ್ರಾಣಿಗಳಿಂದ ದೊರೆತಕ್ಕಂತ ಗರಿಗಳು, ತುಪ್ಪಟ ಇವುಗಳಿಂದ ಶೃಂಗಾರ ಭರಿತ ವಸ್ತುಗಳನ್ನು ತಯಾರು ಮಾಡ್ಲಿಕ್ಕೆ ಉಪಯೋಗಿಸೋದ್ರಿಂದನೂ ಕೂಡ ನಾವು ಪ್ರಾಣಿಗಳಿಗೆ ಹಿಂಸೆಯನ್ನ ಕೊಡ್ತಾ ಇದ್ದೇವೆ ಮಾಸ್ಟರ್. ಅದಕ್ಕೋಸ್ಕರನೇ ಪತ್ರಿಜಿ ಗುರುಗಳು ರೇಷ್ಮೆ ಸೀರೆ ಉಡೋದನ್ನ ನಿಷಿದ್ಧ ಅಂತಲೂ ಕೂಡ ಹೇಳ್ತಾ ಇದ್ರು ಮಾಸ್ಟರ್ಸ್. ಅಂದ್ರೆ ಅಲ್ಲಿ ಕೂಡ ಒಂದು ಪ್ರಾಣಿಯನ್ನ ನಾವು ಕೊಂದು ಅದರಿಂದ ಬರ್ತಕ್ಕಂತ ನೂಲನ್ನ ನಾವು ವಸ್ತ್ರವಾಗಿ ಧರಿಸೋದು ಕೂಡ ಒಂದು ಮಹಾ ಪಾಪದ ಕಾರ್ಯ ಅಂತಾನೆ ಹೇಳ್ತಾ ಇದ್ರು ಮಾಸ್ಟರ್ಸ್. ತನ್ನ ಪ್ರೀತಿಯ ಗುರಿ ಸಾಧಿಸುವ ಆಟಕ್ಕಾಗಿ ಅವುಗಳಿಗೆ ನಾನಾ ರೀತಿಯ ಕಷ್ಟವನ್ನು ನೀಡುತ್ತಾನೆ. ಇನ್ನು ಕೆಲವೊಂದ್ಸರಿ ನಾನು ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ಸಾಧಿಸೋದು, ನಾನು ಎಷ್ಟರ ಮಟ್ಟಿಗೆ ನಾನು ಆಟ ಆಡ್ತಿದ್ದೀನಿ ಅನ್ನೋದು, ಹೀಗೆ ಸಾಕಷ್ಟು ವಿಧಗಳಲ್ಲಿ ಪ್ರಾಣಿಗಳಿಗೆ ನೋವು ಕೊಡುತ್ತಾನೆ. ತನ್ನ ಪ್ರೀತಿಯ ಗುರಿ ಸಾಧಿಸುವ ಆಟಕ್ಕಾಗಿ ಅವುಗಳಿಗೆ ನಾನಾ ರೀತಿಯ ಕಷ್ಟವನ್ನು ನೀಡುವುದರೊಂದಿಗೆ ಶೋಕಿಗಳನ್ನು ಕೂಡ ಪೂರ್ಣಗೊಳಿಸಿಕೊಳ್ಳುವುದಕ್ಕಾಗಿ ಈ ಮುಗ್ಧ ಪ್ರಾಣಿಗಳ ಮೇಲೆ ಅವನು ಎಷ್ಟೊಂದು ಕ್ರೂರವಾಗಿ ಅತ್ಯಾಚಾರ ಮಾಡುತ್ತಿದ್ದಾನೆ.
ಮನುಷ್ಯ ಅಂತಕ್ಕಂಥವ್ನು ಪ್ರಾಣಿಗಳನ್ನ ಯಾವ್ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ವಿಚಾರಹೀನ ಕ್ರೂರತೆಯ ಭಯದ ಭಾವವನ್ನು ಸಾಕಾರಗೊಳಿಸುತ್ತದೆ. ಇದು ಅವುಗಳ ವಿಕಾಸ ಪಥದಲ್ಲಿ ಅತ್ಯಂತ ಅವರೋಧಕ ತತ್ವವಾಗಿದೆ. ಮನುಷ್ಯನಿಂದ ಈ ಉಂಟಾಗ್ತಕ್ಕಂಥ ಭಯ ಅವುಗಳ ಆತ್ಮ ವಿಕಾಸ ಪ್ರಗತಿಗೆ ನಾವು ಅವಿರೋಧವಾದಂತಹ ತತ್ವದ ಮೇಲೆ ನಡೀತಾ ಇದ್ದೀವಿ ಮಾನವರು. ಮನುಷ್ಯನೊಂದಿಗಿನ ಈ ಭಯದ ಭಾವವು ನಿಮ್ನತಮ ರೂಪದಿಂದ ಆರಂಭವಾಗಿ ಶೀರ್ಷತಮ ರೂಪದವರೆಗೂ ನಡೆಯುತ್ತದೆ. ಅಂದ್ರೆ ಪ್ರಾಣಿ ವರ್ಗದಲ್ಲೂ ಕೂಡ, ಪ್ರಾಣಿ ಸಾಮ್ರಾಜ್ಯದಲ್ಲೂ ಕೂಡ ನಿಮ್ನತನದಿಂದ ಶೀರ್ಷತಮ ಜೀವನವನ್ನ ಪಡಿತವೆ ಅಂತ ತಿಳಿದಿದೀವಿ ಮಾಸ್ಟರ್ಸ್ ನಿನ್ನೆ ಎಲ್ಲ. ಅಲ್ಲಿಯವರೆಗೂ ಕೂಡ ಈ ಮನುಷ್ಯಂದೇ ಕೈವಾಡ, ಎಲ್ಲ ಭಯವನ್ನ ಮೂಡಿಸ್ತಕ್ಕಂಥದೇ ಭಾವ. ಆದ್ದರಿಂದ ಅವು ಮನುಷ್ಯನೊಂದಿಗೆ ಪಾರಿವಾರಿಕ ಸಂಬಂಧವನ್ನು ಸ್ಥಾಪಿಸಿಗೊಳಿಸಿಕೊಳ್ಳುವುದು ಆಗುವುದಿಲ್ಲ, ಮತ್ತು ಅದು ಸಾಧ್ಯವಾಗುವವರೆಗೂ ಪ್ರಾಣಿಗಳ ವಿಕಾಸ ಗತಿಯು ನಿಧಾನವಾಗುತ್ತದೆ. ಅವುಗಳ ಆತ್ಮೋನ್ನತಿಗೆ ನಾವು ಭಯ ಅನ್ನತಕ್ಕಂಥದ್ರಿಂದ ಅವುಗಳ ಆತ್ಮೋನ್ನತಿಗೆ ತಡೆಯೊಡ್ಡುತ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪಶು ಸಾಮ್ರಾಜ್ಯದೊಂದಿಗೆ ಜೀವನ ಶಕ್ತಿಯ ಈ ರೀತಿಯ ಜರುಗುವಿಕೆಯನ್ನು ನಾನು ಹೀಗೆ ತಿಳಿಸಲು ಇಷ್ಟಪಡುತ್ತೇನೆ. ಪಶು ಸಾಮ್ರಾಜ್ಯದೊಂದಿಗೆ ಅವುಗಳ ಜೀವನ ಶಕ್ತಿ ಹೇಗಿರುತ್ತೆ, ಅದರಲ್ಲಿ ಹೇಗ್ ಜರುಗುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಮಾಸ್ಟರ್ಸ್ ಲೇಖಕರು. ಜೀವನ ಶಕ್ತಿಯ ನಿಧಾನ ಗತಿಯಿಂದ ಹರಿಯುತ್ತಿರುವ ಕಾಲುವೆಯ ನೀರಿನಂತೆ ಇದೆ ಎಂದು ಊಹಿಸಿ. ನಿಧಾನ ಗತಿಯಲ್ಲಿ ಹರಿತಕ್ಕಂಥ ಕಾಲುವೆಯಲ್ಲಿ ನೀರು ಹೇಗೆ ಹರಿಯುತ್ತೋ ಆ ರೀತಿ ಅವುಗಳ ಜೀವನ ಗತಿ ಪ್ರಾರಂಭ ಆಗುತ್ತೆ. ಕಾಲುವೆಯ ಎರಡೂ ಕಡೆಯ ದಂಡೆಗಳು ಕಟ್ಟಲ್ಪಟ್ಟಿವೆ. ಕಾಲುವೆಯ ಎರಡೂ ಕಡೆ ಕಲ್ಲುಗಳಿಂದ ಕಟ್ಟಲ್ಪಟ್ಟಾಗ ನೀರು ಆ ಪ್ರಕಾರವಾಗಿ ನೀರಿನ ಪ್ರವಾಹಕ್ಕೆ ಒಂದು ನಿಯಂತ್ರಿತ ಗುರಿ ಇದೆ. ಆ ಕಾಲುವೆಯನ್ನ ಹೇಗೆ ನಿಯಂತ್ರಿಸಿರ್ತಾರೋ ಅದ್ರ ಪ್ರಕಾರ ಹೋಗುತ್ತೆ. ಅಕಸ್ಮಾತಾಗಿ ಆ ಕಟ್ಟಿರ್ತಕ್ಕಂಥದ್ದು ಮುಗೀತು ಅಂದಾಗ ನೀರು ತನ್ನ ದಿಕ್ಕಿಗೆ, ಯಾವ್ಯಾವ ದಿಕ್ಕಿಗೆ ಎಲ್ಲೆಲ್ಲಿ ಹರಿಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಹರಿತಾ ಹೋಗ್ತದೆ. ಆ ಪ್ರವಾಹ ನಿಯಂತ್ರಿಸಲ್ಪಟ್ಟು ಖನಿಜ ಹಾಗೂ ವನಸ್ಪತಿ ಜಗತ್ತಿನೊಂದಿಗೆ ಸಾಗುತ್ತಿದೆಯೋ ಅಲ್ಲಿಯವರೆಗೆ ಅದರ ರೂಪದಲ್ಲಿ ವಿಶೇಷ ಪರಿವರ್ತನೆಗಳು ನಮಗೆ ಕಾಣಿಸುವುದಿಲ್ಲ. ಈ ಕಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ ನೀರು ಹೇಗೆ ಚಲಿಸುತ್ತೋ ಅಲ್ಲಿವರೆಗೂ ಕೂಡ ಆ ಪ್ರಾಣಿಯ ಜನ್ಮ ಅಂತಕ್ಕಂಥದ್ದು ವನಸ್ಪತಿ ಮತ್ತು ಖನಿಜ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಜೀವನ ಇದ್ದ ಹಾಗೆ. ಅದಾದ ನಂತರ ಅಲ್ಲಿಂದ ಮುಂದೆ ಸಾಗಿ ಪಶು ಜಗತ್ತಿನಲ್ಲಿ ಹೆಜ್ಜೆ ಇಡುತ್ತಿದ್ದಂತೆ ಏನು ಸೀಮಿತ ರೇಖೆಯನ್ನು ಒಳಗೊಂಡಿರುತ್ತೋ ಅದು ಖನಿಜ ಮತ್ತು ವನಸ್ಪತಿ ಸಾಮ್ರಾಜ್ಯದಲ್ಲಿನ ಜೀವನವಾದರೆ, ಅಲ್ಲಿಂದ ಮುಂದೆ ಸಾಗಿ ಪಶು ಜಗತ್ತಿನಲ್ಲಿ ಹೆಜ್ಜೆ ಇಡುತ್ತೆ. ಈ ಪ್ರವಾಹದಲ್ಲಿ ಸ್ವಲ್ಪ ಬೇರೆ ವಿಷಯ ದೃಷ್ಟಿ ಗೋಚರವಾಗುವುದು. ಯಾವುದೇ ಸೀಮಿತ ರೇಖೆ ಇಲ್ದಾಗ ತಾನೇ ಹೇಗೆ ಸ್ವತಂತ್ರವಾಗಿ ಹರಿಯುತ್ತೋ ಆ ರೀತಿಯಾಗಿ ಇರುತ್ತೆ. ಪಶು ಸಾಮ್ರಾಜ್ಯದ ವಿಕಾಸದ ವಿಭಿನ್ನ ಸ್ತರಗಳ ಒಂದು ಜಟಿಲ ಅಂತರವೇ ಇದೆ. ನಾವು ತಿಳಿದಂತೆ ಪಶು ಸಾಮ್ರಾಜ್ಯ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ. ಅಲ್ಲಿ ಅದರ ಆತ್ಮ ವಿಕಾಸದ ವಿಭಿನ್ನ ಸ್ತರಗಳ ಜಟಿಲ ಅಂದಿರವಿದೆ. ಅಲ್ಲಿ ರೋಗಾಣು ಮತ್ತು ಜೀವಾಣುಗಳು, ಕ್ರಿಮಿ ಕೀಟ ಮತ್ತು ದೊಡ್ಡ ಕ್ರೂರ ಪ್ರಾಣಿಗಳಲ್ಲದೆ ಮನುಷ್ಯನು ಸಾಕುವಂತ ಪ್ರಾಣಿಗಳು ಕೂಡ ಇವೆ. ಪಶು ಸಾಮ್ರಾಜ್ಯ ಅಂತಕ್ಕಂಥದ್ರಲ್ಲಿ ಬರೀ ಪಶುಗಳೇ ಅಂತ ಭಾವಿಸಬಾರ್ದು ಮಾಸ್ಟರ್ಸ್. ಅಲ್ಲಿ ರೋಗಾಣುಗಳಿವೆ, ಜೀವಾಣುಗಳಿವೆ, ಕ್ರಿಮಿ ಕೀಟಗಳು ಇವೆ, ದೊಡ್ಡ ಕ್ರೂರ ಪ್ರಾಣಿಗಳಲ್ಲದೆ ಮನುಷ್ಯನು ಸಾಕುವಂತ ಪ್ರಾಣಿಗಳು ಕೂಡ ಇವೆ. ಈ ಪಶು ಸಾಮ್ರಾಜ್ಯದಲ್ಲಿ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೇನೆ ನಮಗೆಲ್ಲರಿಗೂ ಕೂಡ ಕರೋನಾ ಅಂತಕ್ಕಂಥದ್ದು ಅಷ್ಟೊಂದು ರೀತಿಯಲ್ಲಿ ಬಾಧಿಸಿದ್ದು ಅಂತ ಹೇಳಿ ಸದುದ್ದೇಶದಿಂದ ಪತ್ರಿಜಿ ಗುರುಗಳು ಪ್ರಾಣಿಗಳ ಮೇಲೆ ದಯೆ ಇರಲಿ, ಕರುಣೆ ಇರಲಿ, ಪ್ರೇಮ ಭಾವವಿರಲಿ ಅನ್ನೋದಕ್ಕೋಸ್ಕರ ದೊಡ್ಡ ಆಂದೋಲನವನ್ನೇ, ಜಾಥಗಳನ್ನು ಸಾಕಷ್ಟು ಹೆಚ್ಚಿಗೆ ಮಾಡಿದ್ದು ಅವಾಗ್ಲೇ ಮಾಸ್ಟರ್ಸ್. ಜೀವನ ಶಕ್ತಿಯು ಅನೇಕ ಅನುಭವಗಳನ್ನು ಹೊಂದುತ್ತದೆ. ಜೀವನ ಶಕ್ತಿಯು ಕಪ್ಪೆಗಳು ಜನ್ಮ ನೀಡಿದ ಲಾರ್ವಾ ರೂಪದಲ್ಲಿರುವಾಗ ಒಮ್ಮೊಮ್ಮೆ ಅಸಂಖ್ಯ ಕಪ್ಪೆ ರೂಪವನ್ನು ಧರಿಸುತ್ತದೆ. ನಮಗೆಲ್ಲ ತಿಳಿದಿದೆ ಮಾಸ್ಟರ್ಸ್, ಕಪ್ಪೆ ಅಂತಕ್ಕಂಥದ್ದು ಲಾರ್ವಾ ರೂಪಕ್ಕೆ ಬಂದು ಆನಂತರ ಮರಿ ಕಪ್ಪೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಮಯ ಗತಿಸಿದಂತೆ ಲಾರ್ವವು ಮರಿಗಪ್ಪೆಗಳೊಂದಿಗೆ ಸಂಬಂಧ ಜೋಡಿಸಿಕೊಂಡು ಅನೇಕ ಅನುಭವಗಳನ್ನು ಹೊಂದುತ್ತದೆ. ಈ ಲಾರ್ವಾ ಅಂತಕ್ಕಂಥದ್ದು ಕೂಡ ಮರಿಗಪ್ಪೆಗಳಾಗ್ಬೇಕಾದ್ರೆ ಸಾಕಷ್ಟು ಅನುಭವವನ್ನ ಹೊಂದುತ್ತೆ. ಅವು ನೀರಿನಲ್ಲಿ ಹರಡಿ ಅದರ ಬಣ್ಣವನ್ನು ಕೂಡ ಬದಲಾಯಿಸುತ್ತವೆ. ನೀರು ತುಂಬಾ ಪಾಚಿ ರೀತಿಯಲ್ಲಿ ಹರಡಿಬಿಟ್ಟು ಆ ಲಾರ್ವಾ ಅಂತಕ್ಕಂಥದ್ದು ಬಣ್ಣವನ್ನು ಕೂಡ ಬದಲಾಯಿಸುತ್ತೆ. ಬಹಳಷ್ಟು ಕಪ್ಪೆ ಮರಗಳು ಕಪ್ಪೆಗಳಾಗಲು ಸಾಧ್ಯವಾಗದೆ ಅದೇ ಅವಸ್ಥೆಯಲ್ಲಿಯೇ ಸತ್ತು ಹೋಗುತ್ತವೆ. ಕೆಲವೊಂದು ಸಾಕಷ್ಟು ಸಣ್ಣ ಸಣ್ಣ ಕಪ್ಪೆ ಮರಿಗಳು ಅವು ಲಾರ್ವಾ ಸ್ಥಿತಿಯಲ್ಲಿ ಇರ್ತಕ್ಕಂಥವು ದೊಡ್ಡ ಕಪ್ಪೆಗಳಾಗ್ದಲೆ ಆ ಅವಸ್ಥೆಯಲ್ಲಿನೇ ಸತ್ತು ಹೋಗ್ತವೆ. ನೀರಿನ ಇದೇ ಘಟಕಗಳು ನಿಧಾನವಾಗಿ ಸಮೂಹ ಆತ್ಮವಾಗಿ ಬದಲಾಗುತ್ತವೆ. ಕೆಲವು ಕಪ್ಪೆಗಳಾಗುವ ಹಂತವನ್ನು ತಲುಪುತ್ತವೆ. ಭೋಜನದ ಕೊರತೆ, ಅನ್ಯ ಕಾರಣಗಳಿಂದಾಗಿ ಅವುಗಳ ಜೀವನವು ಅಲ್ಪಕಾಲಿಕವೇ ಆಗಿ ಉಳಿಯುತ್ತದೆ. ಪ್ರಾರಂಭದಲ್ಲಿ ಸಣ್ಣ ಸಣ್ಣ ಜೀವಿಗಳ ಜೀವನ ಚರಿತ್ರೆ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಮಾಸ್ಟರ್. ಅವು ಕೊನೆಯನ್ನು ತಲುಪಿದಾಗ
ಕೇವಲ ಮರಣದ ಕಷ್ಟವನ್ನು ಅನುಭವಿಸಿದಂತಹ ಸಮೂಹ ಆತ್ಮಗಳ ರೂಪದಲ್ಲಿ ಮರಳುತ್ತವೆ. ಅಂದ್ರೆ ಅವು ಮರಣ ಹೊಂದಬೇಕಾದ್ರೆ ಯಾವ ಸ್ಥಿತಿಯಲ್ಲಿ, ನಾವು ಕೂಡ ಅಷ್ಟೇನೆ ಮರಣ ಹೊಂದುವ ಸ್ಥಿತಿಯಲ್ಲಿ, ಯಾವ ಸ್ಥಿತಿಯಲ್ಲಿ ಇದ್ದು ಮರಣವನ್ನು ಹೊಂದುತ್ತೇವೋ ಮುಂದಿನ ಜನ್ಮದ ತೆಗೆದುಕೊಳ್ಳುವಾಗ ಅದು ಮುಖ್ಯವಾದ ಕಾರಣವಾಗುತ್ತದೆ. ಅದಕ್ಕೋಸ್ಕರನೇ ಮರಣವನ್ನು ಮಹಾನವಮಿ ಅಂತಕ್ಕಂಥ ಸಂಭ್ರಮಿಸಿ, ಮರಣ ಜೀವಿಸುವಾಗ್ಲೇ, ನಾವು ಜೀವಂತವಿರುವಾಗ್ಲೇ ಯಾವ ರೀತಿ ಮರಣಿಸಬೇಕು ಅನ್ನೋದಕ್ಕೆಲ್ಲದಕ್ಕೂ ಕೂಡ ತಯಾರಿಯನ್ನು ಈ ಧ್ಯಾನದಲ್ಲಿ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಕೇವಲ ಮುಂದಿನ ಜನ್ಮ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಸದಾವಕಾಶ ಈ ಧ್ಯಾನಿಗಳನ್ನು ಹೊರತಾಗಿ ಇನ್ಯಾರಿಗೂ ಸಿಕ್ಲಿಕ್ಕಿಲ್ಲ ಮಾಸ್ಟರ್ಸ್. ಕೇವಲ ಮರಣದ ಕಷ್ಟವನ್ನು ಅನುಭವಿಸಿದಂತ ಸಮೂಹ ಆತ್ಮಗಳ ರೂಪದಲ್ಲಿ ಮರಳುತ್ತದೆ. ಕೆಲವೊಂದಷ್ಟು ಹೆಚ್ಚಿನ ಸಮಯದವರೆಗೆ ಬದುಕುತ್ತವೆ ಮತ್ತು ಸಮಯಾನುಸಾರವಾಗಿ ಮನುಷ್ಯನೊಂದಿಗೆ ಅವುಗಳು ಸಂಪರ್ಕವೇರ್ಪಡುತ್ತದೆ. ಕಪ್ಪೆಯು ತನ್ನನ್ನು ಪೀಡಿಸುವ ಮನುಷ್ಯನೊಂದಿಗೆ ಅಂಜುವುದನ್ನು ಕಲಿಯುತ್ತದೆ. ಮನುಷ್ಯ ಇದ್ದಾಗ ನಾವು ಎಷ್ಟೋ ಇದುವರೆಗೂ ಕೂಡ ಎಷ್ಟೋ ಜ್ಞಾನ ಇಲ್ದಲೆ ಸಣ್ಣ ಕಪ್ಪೆ ಅದೇನ್ ಮಾಡುತ್ತೆ ಅಂತೇಳಿ ಎಷ್ಟೋ ಅಜ್ಞಾನದಲ್ಲಿ ವರ್ತಿಸಿದೀವಿ ಮಾಸ್ಟರ್ಸ್ ಪ್ರಾಣಿಗಳ ಜೊತೆ. ಈ ಧ್ಯಾನಕ್ಕೆ ಬಂದ್ಮೇಲೆ, ಸಾಕಷ್ಟು ಜ್ಞಾನ ಬಂದ್ಮೇಲೆ ಪ್ರಾಣಿಗಳು ಕೂಡ, ಸಣ್ಣ ಕ್ರಿಮಿ ಕೀಟನು ಕೂಡ ನಮ್ಮಂತೆಯೇ ಅಂತ ಭಾವಿಸ್ತಕ್ಕಂಥ ಭಾವ ಈಗಷ್ಟೇ ಬರ್ತಾ ಇದೆ ಮಾಸ್ಟರ್ಸ್. ಪೀಡಿಸುವ ಮನುಷ್ಯನೊಂದಿಗೆ ಇರೋದ್ರಿಂದ ಏನಾಗುತ್ತೆ, ಅದಕ್ಕೆ ಭಯದ ಭಾವ ಸೃಷ್ಟಿಯಾಗುತ್ತೆ. ಅದರಿಂದಾಗಿ ಅದು ದೂರ ಓಡುತ್ತದೆ, ಅಡಗುತ್ತದೆ ಹಾಗೂ ಮನುಷ್ಯನೊಂದಿಗೆ ಸಂಪರ್ಕ ಹೊಂದುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಸಮಯ ಗತಿಸಿದಂತೆ ಒಮ್ಮೊಮ್ಮೆ ಮನುಷ್ಯನ ಅತ್ಯಾಚಾರದಿಂದಾಗಿ, ಒಮ್ಮೊಮ್ಮೆ ಹಾವಿನಂತ ಪ್ರಾಕೃತಿಕ ಶತ್ರುಗಳ ಆಕ್ರಮಣಗಳಂತಹ ವಿಭಿನ್ನ ಕಾರಣಗಳಿಂದ ಅದಕ್ಕೂ ಮರಣ ಸಂಭವಿಸುತ್ತದೆ. ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಮರಣ ಸಂಭವಿಸುತ್ತದೆ ಅಂದ್ರೆ, ಹಾವಿನಿಂದ ಇರ್ಬೋದು, ಮನುಷ್ಯನಿಂದ ಇರ್ಬೋದು, ಅಥವಾ ಪ್ರಕೃತಿಯ ವಿಕೋಪಗಳಿಂದನೂ ಕೂಡ ಮರಣ ಸಂಭವಿಸುತ್ತದೆ. ನೀರಿನ ಈ ಚಿಕ್ಕ ಘಟಕಗಳು ಜೀವನದ ಎಲ್ಲ ಕಣಗಳನ್ನು ಒಟ್ಟುಗೂಡಿಸಿಕೊಂಡು ಒಂದು ದೊಡ್ಡ ಘಟಕವಾಗುತ್ತದೆ. ಆ ನೀರಿನಲ್ಲಿ ಇರ್ತಕ್ಕಂಥ ಚಿಕ್ಕ ಘಟಕಗಳು ಸಾಮೂಹಿಕವಾಗಿ ಏನು ಕಪ್ಪೆಗಳು ಸತ್ತಿರ್ತಾವಲ್ಲ ಮಾಸ್ಟರ್ಸ್, ಆ ಚಿಕ್ಕ ಘಟಕಗಳು ದೊಡ್ಡ ಘಟಕಗಳಾಗುತ್ತವೆ ಹಾಗೂ ನೀರಿನ ಬಣ್ಣವೂ ಬದಲಾಗುತ್ತದೆ. ಈ ಎಲ್ಲ ಅನುಭವಗಳಲ್ಲಿ ಇರುವ ನೋವು ವಿಭಿನ್ನ ರೀತಿಯದ್ದಾಗಿರುತ್ತದೆ. ಆದರೆ ಅದೆಲ್ಲ ಒಂದುಗೂಡಿದಾಗ ಆ ಅನುಭವಗಳೆಲ್ಲ ಸೇರಿ ಒಂದಾಗುತ್ತವೆ. ಇವುಗಳಲ್ಲಿ ಯಾವುದೇ ಅನುಭವಗಳದ್ದು ತನ್ನದೇ ವಿಶಿಷ್ಟ ಗುರಿತು ಇರುವುದಿಲ್ಲ. ಎಲ್ಲವೂ ಸೇರಿ ಒಂದು ದೊಡ್ಡ ಸಮೂಹ ಆತ್ಮವಾಗಿ ಸೃಷ್ಟಿಯಾಗುತ್ತವೆ. ವಿಕಾಸದ ಈ ಹಂತದಲ್ಲಿ ಒಂದೆರಡು ಜೀವನ ಕಳೆದ ಮೇಲೆ ಜೀವನ ಶಕ್ತಿಯು ನೀರಿನಲ್ಲಿಯ ಜೀವನಾನುಭವದೊಂದಿಗೆ ಮುಂದಿನ ಹಂತದತ್ತ ಮುಂದುವರಿಯುತ್ತದೆ. ಇದೇ ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಇಂಥವೇ ಇನ್ನೊಂದೆರಡು ಮೂರು ಜನ್ಮಗಳನ್ನು ಎತ್ತಿ ಕಪ್ಪೆಯ ಜನ್ಮಗಳ ನಂತರ ಮುಂದುವರಿತದೆ. ಇನ್ನು ಮುಂದಿನ ಜನ್ಮಕ್ಕೆ, ಮುಂದಿನ ಹಂತಕ್ಕೆ ಮುಂದುವರಿದಾಗ ಮರಿಗಪ್ಪೆಗಳಂತ ಸಾವಿರಾರು ಜೀವಿಗಳ ಸ್ಥಾನದಲ್ಲಿ ಅದು ಸಾವಿರಾರು ಇಲಿಗಳ ಸ್ವರೂಪವನ್ನು ಪಡೆಯಬಹುದು. ಇಲಿಗೂ ಕೂಡ ಮನುಷ್ಯ ಮತ್ತು ತನ್ನ ಸಹ ಪ್ರಾಕೃತಿಕ ಶತ್ರುಗಳಿಂದ ಯಾವಾಗಲೂ ಜೀವ ಭಯ ಕಾಡುತ್ತಲೇ ಇರುತ್ತದೆ. ಏಕೆಂದರೆ ಅದು ತನ್ನ ಪೂರ್ವ ರೂಪದಿಂದ ಈ ಭಯವನ್ನು ತನ್ನ ಜೊತೆಯಲ್ಲಿಯೇ ಈ ಜನ್ಮದಲ್ಲಿಯೇ ಹೊತ್ತುಕೊಂಡು ಬಂದಿದೆ. ಈ ಭಯ ಅಂತಕ್ಕಂಥದ್ದು ಹಿಂದಿನ ಪೂರ್ವ ಜನ್ಮವಾದ ಕಪ್ಪೆಯ ಜನ್ಮದಿಂದನೇ ಪಡ್ಕೊಂಡ್ ಬಂದಿದೆ. ಈ ರೀತಿ ಈ ಬೇರೆ ಬೇರೆ ಜನ್ಮ ಸರಣಿಯೊಳಗೆ ಭಯದ ಭಾವವು ಉಳಿಯುತ್ತಾ ಬೆಳೆಯುತ್ತಾ ಹೋಗುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಮನುಷ್ಯನಿಂದ ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂಬುದನ್ನು ಅದು ತನ್ನ ಜೀವನದ ಆರಂಭದಿಂದಲೇ ತಿಳಿದುಕೊಂಡಿರುತ್ತದೆ. ಅದು ಆ ಭಯದ ಭಾವ ಇರೋದ್ರಿಂದ ಈ ಮನುಷ್ಯ ಬಹಳ ಕ್ರೂರಿಯಪ್ಪ, ಇವನಿಂದ ನಾನು ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಿಲದಲ್ಲಿ ಸೇರೋದು ಅಥವಾ ಬೇರೆ ಅಡಗಿ ಕುಳಿತಕ್ಕಂತ ಭಾವವನ್ನ ಹೊಂದಿರುತ್ತದೆ. ಆದ್ದರಿಂದ ಮನುಷ್ಯನೊಂದಿಗೆ ಎದುರಾಗುವ ಸಂದರ್ಭಗಳು ಕಡಿಮೆಯಾಗಿರುವಂತಹ ರಾತ್ರಿಯಲ್ಲಿ ಅದು ಹೊರಬರುತ್ತದೆ. ಅದಕ್ಕೋಸ್ಕರದೇ ಆ ಭಯದ ಭಾವದಿಂದ ಹೊರಬರ್ಲಿಕ್ಕೋಸ್ಕರ ಅದು ಹಗಲು ಸಂಚಾರವನ್ನ ಸ್ಥಿಮಿತ ಮಾಡ್ಕೊಂಡ್ಬಿಟ್ಟು ರಾತ್ರಿ ಸಂಚಾರವನ್ನ ಹೆಚ್ಚು ಮಾಡ್ಕೊಳ್ತದೆ. ಯಾಕಂದ್ರೆ ಅಷ್ಟೊತ್ತಿನಲ್ಲಿ ಮನುಷ್ಯರ ಭಯ ಇರುವುದಿಲ್ಲ, ಭಯದ ಭಾವ ಒದಗೋದಿಲ್ಲ ಅಂತೇಳಿ. ಒಂದು ವೇಳೆ ಅದು ಪ್ರಬುದ್ಧತೆಯ ಹಂತವನ್ನು ತಲುಪಿದ್ದರೆ, ಅದರಲ್ಲೂ ಕೂಡ ಸಾಕಷ್ಟು ಜನ್ಮಗಳನ್ನು ಎತ್ತಿಬಿಟ್ಟು ಅದು ಒಂದು ಭಯವನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬೇಕು ಈ ಮನುಷ್ಯನಿಂದ ಅಂತಕ್ಕಂಥ ಆ ಭಯದ ಭಾವದಲ್ಲೇ ಪ್ರಬುದ್ಧತೆಯನ್ನ ಏನಾದ್ರೂ ಗಳಿಸಿದ್ದೇ ಆಗಿದ್ರೆ ಅದು ನಿಶ್ಚಿಂತವಾಗಿಯೂ ತನ್ನ ಚಾತುರ್ಯ ಶಕ್ತಿಯ ಮೇಲೆ ಮತ್ತು ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ತನ್ನ ಪ್ರಾಕೃತಿಕ ಅವಶ್ಯಕತೆಗಾಗಿ ಅವುಗಳನ್ನು ಮೋಸಗೊಳಿಸುವ ದಕ್ಷತೆಯ ಆಧಾರದ ಮೇಲೆ ಮಾತ್ರ ಸಾಧ್ಯವಿದೆ. ಅಂದ್ರೆ ಅದು ಆ ಭಯವನ್ನ ಯಾವ ರೀತಿ ಈ ಮನುಷ್ಯನಿಗೆ ಗಿಂತ ಚಾಲಾಕಿತನದಿಂದ ಜೀವನವನ್ನು ನಡೆಸೋದನ್ನ ಕಲಿಯುತ್ತೆ. ಅಂದ್ರೆ ಅಲ್ಲಿ ಭಯವನ್ನ, ಮನುಷ್ಯನಿಂದ ಭಯವನ್ನ ಹೋಗ್ಲಾಡ್ಸ್ಲಿಕ್ಕೆ ಒಂದು ಪ್ರಬುದ್ಧತೆಯನ್ನ ಪಡೆದ ಹಾಗೆ ಮಾಸ್ಟರ್ಸ್. ನಾನಿನ್ನು ಈ ಕೊನೆಯ ಶಬ್ದಗಳ ಮೇಲೆ ಆಲೋಚಿಸುತ್ತಾ ಮೇಲೆ ನೋಡುತ್ತಿದ್ದಂತೆಯೇ ಕೋಣೆ ಖಾಲಿಯಾಗಿತ್ತು. ಸ್ವಲ್ಪ ಹೊತ್ತು ನಾನು ಕದಲದೆ ಹಾಗೆ ಕುಳಿತುಕೊಂಡೆ. ಆ ಜೀವಾತ್ಮ ಈ ಒಂದು ದಿನ ಹೇಳಿದಂತ ಮಾಹಿತಿ ಮಾಸ್ಟರ್ಸ್, ಹೇಗೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಮೊದಲನೇದಾಗಿ ಜೀವನ ಅಂತಕ್ಕಂಥದ್ದು ನಡೀತಕ್ಕಂಥದ್ದು ಇದೆಲ್ಲ ಹೊಸ ವಿಷಯ ಆಗಿದ್ದರಿಂದ ಲೇಖಕರು
ಹೇಗೆ ಅಂತ ಆಲೋಚಿಸ್ತಿದ್ದಂಗೆ ಆ ವ್ಯಕ್ತಿ ಅಲ್ಲಿಂದ ಹೋಗಿದ್ರು ಅಂತೆ. ಮತ್ತು ಅವನು ಹೇಳಿದ್ದನ್ನೆಲ್ಲ ಅರಿತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೆ. ಕೆಲ ಹೊತ್ತಿನ ನಂತರ ನನ್ನನ್ನು ನಾನೇ ನಿಯಂತ್ರಿಸಿಕೊಂಡೆ. ಹೀಗೂ ಉಂಟೆ, ಹೀಗೆಲ್ಲ ಸಾಧ್ಯನಾ ಅಂತೆಲ್ಲ ಆಲೋಚನೆ ಮಾಡ್ತಾ ಹೋಗ್ದಾಗ ಕೊನೆಗೆ ನನ್ನನ್ನೇ ನಾನೇ ನಿಯಂತ್ರಿಸಿಕೊಂಡೆ. ಈ ಎಲ್ಲ ವಿಷಯದ ಮೇಲೆ ನನಗೆ ನಂಬಿಕೆ ಬರುತ್ತಿದೆಯೋ ಇಲ್ಲವೋ ನನಗೆ ತಿಳಿಯದಾಗಿತ್ತು. ಇವ್ರು ಎಲ್ಲ ಏನ್ ಹೇಳ್ತಾ ಇದ್ದಾರೆ, ಇದನ್ನ ನಂಬಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿ ಲೇಖಕರು ಕೂಡ ಇದ್ರು. ಆದರೆ ಇದರಿಂದ ಏನು ವ್ಯತ್ಯಾಸವಾಗುವುದು? ಇದೆಲ್ಲ ನನಗೆ ಹೊಸದಾಗಿತ್ತು ಮತ್ತು ರೋಚಕವಾಗಿತ್ತು. ನಾನು ದಣಿದು ಹೋಗಿದ್ದೆ ಎಂಬುದು ಸತ್ಯ. ಈಗ ನಾನು ನಾಳೆಯ ದಾರಿಯ ಕಾಯತೊಡಗಿದೆ. ಅವನು ಅವಶ್ಯವಾಗಿ ಮರಳಿ ಬರುವನೆಂಬುದರಲ್ಲಿ ನನಗೆ ಭರವಸೆ ಇತ್ತು. ಮಾರನೆಯ ದಿನ ನಾನು ನನ್ನ ಡೆಸ್ಕ್ ಮೇಲೆ ಕುಳಿತುಕೊಂಡು ಬಾಗಿಲಿನತ್ತ ದೃಷ್ಟಿ ಹರಿಸಿದ್ದೆ. ಅವನು ಬಾಗಿಲು ತೆರೆದು ಬರುತ್ತಾನೋ ಅಥವಾ ಮುಚ್ಚಿದ ಬಾಗಿಲಿನಿಂದ ಆರುಪಾರಾಗಿ ಬರುತ್ತಾನೋ ಎಂದು ನಾನು ತಿಳಿಯಬಯಸಿದ್ದೆ. ಬಹುಶಃ ನಾನು ಯಾವುದೋ ಒಂದು ಅಲೌಕಿಕ ಘಟನೆ ಜರುಗುವುದೆಂಬ ನಿರೀಕ್ಷೆಯಲ್ಲಿದ್ದೆ. ಆದರೆ ನಿರಾಶನಾಗಬೇಕಾಯಿತು. 11 ಗಂಟೆಯಾಗುತ್ತಲೇ ಅತ್ಯಂತ ಸಾಮಾನ್ಯ ರೂಪದಿಂದ ನಿಧಾನವಾಗಿ ಬಾಗಿಲು ತೆರೆದು ಅವನು ನನಗೆ ಅಭಿನಂದನೆ ಮಾಡಿದ. ಮುಂದೆ ಕೇಳಬಯಸುವೆಯೋ ಅಥವಾ ನಿನ್ನೆಯ ನನ್ನ ಮಾತಿನಿಂದ ಬೋರ್ ಆಗಿದೆಯೋ ಎಂದು ನನ್ನನ್ನು ಕೇಳಬಹುದು ಎಂದುಕೊಂಡಿದ್ದೆ. ಹಾಗೆಯೇ ಆಯಿತು. ನನ್ನ ಉತ್ತರದಿಂದ ಅವನು ಸಂತೋಷಗೊಂಡದ್ದು ತಿಳಿಯಿತು. ನಿನ್ನೆ ಹೇಳುವುದರ ಮುಂದಿನ ಭಾಗದಿಂದ ಅವನು ಹೇಳಲು ಆರಂಭಿಸಿದನು. ಪುಟ್ಟ ಜೀವಿಗಳಿಂದ ಕಾಡು ಪ್ರಾಣಿಗಳವರೆಗೆ ತಲುಪುತ್ತಾ ಕ್ರಮೇಣ ಜೀವನ ಶಕ್ತಿಯ ಹಂತವು ಬದಲಾಗುತ್ತದೆ. ಸಣ್ಣ ಕಪ್ಪೆಯ ಜೀವನದಿಂದ ಈಗ ಕಾಡು ಪ್ರಾಣಿಗಳ ಹಂತದವರೆಗೂ ಕೂಡ ಪ್ರಾಣಿ ಸಾಮ್ರಾಜ್ಯ ಅಂತಕ್ಕಂಥದ್ದು ಕ್ರಮೇಣ ಶಕ್ತಿಯ ಹಂತದಿಂದ ಬದಲಾಗ್ತಾ ಹೋಗ್ತದೆ. ಸ್ವಲ್ಪ ಸ್ವಲ್ಪ ಶಕ್ತಿವಂತ ಪ್ರಾಣಿಗಳ ಆಗ್ತಾ ಜನ್ಮಗಳನ್ನ ಪಡಿತಾ ಹೋಗ್ತವೆ. ಸ್ವಯಂ ಪ್ರಾಣಿಗಳು ಕೂಡ ಒಂದು ನೈಸರ್ಗಿಕ ನಿಯಮದ ಅಧೀನದಲ್ಲೇ ಇರುತ್ತವೆ. ಎಲ್ಲ ಪ್ರಾಣಿಗಳು ಕೂಡ ಪ್ರಕೃತಿಯ ಅನುಸಾರವಾಗೇ ಜೀವನವನ್ನ ಸಾಗಿಸ್ತಾ ಬರ್ತವೆ, ಮನುಷ್ಯನನ್ನು ಹೊರತಾಗಿ. ಇದಕ್ಕೆ ನಾವು ಸಬಲರ ಉಳಿವು ನಿಯಮ ಎನ್ನುತ್ತೇವೆ. ಈ ನಿಯಮಕ್ಕೆ ಸಬಲರ ಉಳಿವು ನಿಯಮ ಅನ್ನುತ್ತವೆ. ದುರ್ಬಲ ಪ್ರಾಣಿಗಳು ಆಹಾರಕ್ಕಾಗಿ ಕೊಲ್ಲಲ್ಪಡುತ್ತವೆ ಮತ್ತು ತಮ್ಮ ರಕ್ಷಣೆಯ ಭಯವು ಈ ಎಲ್ಲ ಪ್ರಾಣಿಗಳ ಅನುಭವಗಳಿಗೆ ಬಣ್ಣ ನೀಡುತ್ತದೆ. ಅಂದ್ರೆ ಅವುಗಳಲ್ಲಿ ಭಯ ಇರುತ್ತೆ, ಆದ್ರೆ ನಾವು ನಮ್ಮ ಆತ್ಮವನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಚಾತುರ್ಯತೆಯನ್ನು ಗಳಿಸ್ತಾ ಹೋಗ್ತವೆ. ಈ ಸ್ಥಿತಿಯು ಅವುಗಳ ಜನ್ಮದಿಂದ ಅದರ ಮರಣವು ಬೇಟೆಗಾರನ ಬಂದೂಕಿನ ಗುಂಡಿನಿಂದಾಗಲಿ, ಇಲ್ಲವೇ ಯಾವುದೇ ದೊಡ್ಡ ಪ್ರಾಣಿಯ ಶೋಷಣೆಯಿಂದಾಗಲಿ ಅಥವಾ ನೈಸರ್ಗಿಕವಾಗಿರಲಿ ಯಾವುದೇ ರೀತಿಯಿಂದ ಆಗಿದ್ದರೂ ಕೂಡ ಮರಣದವರೆಗೆ ಉಳಿದಿರುತ್ತವೆ. ತನಗಿಂತ ಶಕ್ತಿಶಾಲಿ ಪ್ರಾಣಿಯ ಅಥವಾ ಅತ್ಯಂತ ಶಕ್ತಿಶಾಲಿ ಪ್ರಾಣಿಯಾದ ಮನುಷ್ಯನ ಭಯವು ಎಲ್ಲ ಪ್ರಾಣಿಗಳ ಪ್ರಬಲತಮ ಭಾವನೆಯಾಗಿರೋದು. ಎಲ್ಲ ನೈಸರ್ಗಿಕವಾದಂತ ಭಯಕ್ಕೂ ಅಷ್ಟಾಗಿ ಅಂಜೋದಿಲ್ಲ. ಈ ಮನುಷ್ಯನನ್ನು ಕೊಡ್ತಕ್ಕಂಥ ಭಯಕ್ಕೆ ಮಾತ್ರ ಈ ಪ್ರಾಣಿಗಳಲ್ಲಿ ಪ್ರಬಲತಮ ಭಾವನೆಯಾಗಿ ಉಳಿದು ಬಿಟ್ಟಿರುತ್ತೆ. ಯಾವುದೇ ಆಶ್ಚರ್ಯದ ವಿಷಯವೇನಲ್ಲ. ಕಾಡು ಪ್ರಾಣಿಗಳ ಶರೀರದಲ್ಲಿ ಸಮೂಹ ಆತ್ಮಗಳು ಅನೇಕ ಜನ್ಮ ತೆಗೆದುಕೊಳ್ಳುತ್ತವೆ. ನಂತರ ಈ ಏನು ನೀರಿಂದ ಆಯ್ತು, ಭೂವಾಸಿಗಳಾಯ್ತು, ಉಭಯವಾಸಿಗಳಾಯ್ತು, ನಂತರ ಕಾಡು ಪ್ರಾಣಿಗಳಾಗಿ ಬಂದಾಗ ಇವು ಅಲ್ಲೂ ಕೂಡ ಸಮೂಹ ಆತ್ಮಗಳೇ ಅನೇಕ ಜನ್ಮ ತೆಗೆದುಕೊಳ್ಳುತ್ತವೆ ಮತ್ತು ಮರಣವನ್ನು ಕೂಡ ಹೊಂದುತ್ತವೆ. ಏಕೆಂದರೆ ಅವು ಈ ಕಾಡು ಪ್ರಾಣಿಗಳ ಜನ್ಮದಲ್ಲಿಯೇ ಆತ್ಮ ಸಂರಕ್ಷಣೆಯ ಹಾಗೂ ಜೀವಂತವಾಗಿರಲು ಕೆಲಸ ಮಾಡುವ 2 ಮಹತ್ವಪೂರ್ಣ ಅನುಭವಗಳನ್ನು ಹೊಂದುತ್ತವೆ. ನಾವು ನಮ್ಮ ಆತ್ಮ ಸಂರಕ್ಷಣೆ ಹೇಗೆ ಮಾಡ್ಕೋಬೇಕು ಅನ್ನೋ ಅನುಭವ ಒಂದಾದ್ರೆ, ಇನ್ನು ನಾವು ಜೀವಂತವಾಗಿ ಇರ್ಬೇಕಾದ್ರೆ ನಾವು ಒಂದು ಆಹಾರವನ್ನು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಅನುಭವ, ಆ 2 ಅನುಭವಗಳನ್ನ ಕಾಡು ಪ್ರಾಣಿಗಳಾಗಿದ್ದಾಗ ಆ ಅನುಭವನ ಹೊಂದಲಿಕ್ಕಾಗಿಯೇ ಕಾಡು ಪ್ರಾಣಿಗಳ ಜನ್ಮವನ್ನು ಪಡಿತವೆ. ಆಹಾರ ಪ್ರಾಪ್ತಿಯು ಪ್ರತ್ಯೇಕ ಪ್ರಾಣಿಗಳಿಗೆ ಪರಮಾವಶ್ಯಕ ಕರ್ತವ್ಯವಾಗಿದೆ. ಈ ಕುರಿತು ಅವು ಎಂದಿಗೂ ನಿಷ್ಕಾಳಜಿ ಹೊಂದುವುದೇ ಇಲ್ಲ. ಅವು ಯಾವತ್ತೂ ಕೂಡ ಇನ್ನೊಬ್ರು ನಮಗೆ ಆಹಾರ ತಂದ್ಕೊಡ್ತವೆ ಅಂತ ಹೇಳಿ ಯಾವತ್ತೂ ಕೂಡ ಆಲೋಚನೆ ಮಾಡೋದೇ ಇಲ್ಲ. ಅವು ತಮ್ಮ ಆಹಾರವನ್ನು ತಾವೇ ಹುಡುಕಿಕೊಂಡು ಆ ವಿಚಾರದಲ್ಲಿ ಅವು ಎಂದೂ ಕೂಡ ಸೋಮಾರಿತನವಂತಕ್ಕಂಥದನ್ನ ತೋರ್ಪಡಿಸದೇ ಇಲ್ಲ. ಜೊತೆಗೆ ನಿಷ್ಕಾಳಜಿಯಾಗಿ ವರ್ತನೆ ಮಾಡೋದಿಲ್ಲ ಮಾಸ್ಟರ್ಸ್. ಹಾಗಾಗಿ ಆಹಾರದ ಕೊರತೆಯಾದಾಗ ಆಹಾರ ಪ್ರಾಪ್ತಿಗಾಗಿ ಹೊಸ ಕ್ಷೇತ್ರಗಳ ಹುಡುಕಾಟ ಮಾಡುವ ಹಾಗೂ ತಮ್ಮನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂತೆ ಅವುಗಳಿಗೆ ಪ್ರಾಣಿ ಸಹಜ ಪ್ರವೃತ್ತಿಯು ಶಿಕ್ಷಣ ನೀಡುತ್ತದೆ. ಆ ಪ್ರಾಣಿ ಸಹಜ ಪ್ರವೃತ್ತಿ ಇದೆಯಲ್ಲ, ಅವು ಕೆಲವೊಂದು ಶಿಕ್ಷಣ ನೀಡಿದೆ ನಮ್ಗೆ ಅಂತ ಆ ಹಂತದಲ್ಲೇ ಅವು ಬಯಸ್ತವೆ ಮಾಸ್ಟರ್ಸ್. ಆ ಅರಿವನ್ನ ಆ ಹಂತದಲ್ಲೇ ತಿಳಿತವೆ ಅವು. ಆತ್ಮನಿಗೆ ಮನುಷ್ಯನ ರೂಪದಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾದಾಗ
ಈ ಶಿಕ್ಷಣವು ಅವುಗಳ ಒಂದು ಶಕ್ತಿಶಾಲಿ ಅಡಿಪಾಯವನ್ನು ಒದಗಿಸುತ್ತದೆ. ನಾವು ಈ ಮನುಷ್ಯ ಜನ್ಮದಲ್ಲಿ ಬಂದಾಗ ನಮ್ಮ ಆಹಾರವನ್ನು ನಾವು ಹುಡುಕೋಬೇಕು ಅನ್ನೋ ಭಾವನೆ ಏನಾದ್ರೂ ಇದ್ದಿದ್ದೇ ಆಗಿದ್ರೆ ಅದು ಪ್ರಾಣಿ ಜನ್ಮದಲ್ಲಿ ಈ ಅಂಶ ಅಂತಕ್ಕಂಥದ್ದು ನಮಗೆ ಅಡಿಪಾಯವಾಗಿರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಈ ಶಿಕ್ಷಣವು ಅವುಗಳ ಒಂದು ಶಕ್ತಿಶಾಲಿ ಅಡಿಪಾಯವನ್ನು ಒದಗಿಸುತ್ತದೆ. ಈ ಸಮಯದಲ್ಲಿ ಸಮೂಹ ಚೇತನದ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾತೃತ್ವದ ದರ್ಶನವಾಗುತ್ತದೆ. ಈ ಸಮೂಹ ಚೇತನ ಜೀವನದಲ್ಲಿ ಈ ಪ್ರಾಣಿಗಳ ಇದಾದಾಗ ಮೊಟ್ಟ ಮೊದಲ ಬಾರಿಗೆ ಮಾತೃತ್ವದ ದರ್ಶನವು ಕೂಡ ಆಗುತ್ತದೆ. ಅಂದ್ರೆ ಅವುಗಳು ಮರಿ ಹಾಕೋದ್ರ ಮುಖಾಂತರ, ಹಾಲು ಉಣಿಸೋದ್ರ ಮುಖಾಂತರ ಈ ರೀತಿಯ ಮಾತೃತ್ವ ದರ್ಶನವನ್ನು ಕೂಡ ಪಡಿತವೆ. ಸಮೂಹ ಚೇತನದಲ್ಲಿ ಅನೇಕ ಜೀವನಗಳನ್ನು ಜೀವಿಸಿದ ನಂತರ ಕಾಡು ಪ್ರಾಣಿಗಳು ಪಶು ಜಗತ್ತಿನ ಮೆಟ್ಟಿಲುಗಳ ಮೇಲೆ ಅತ್ಯಂತ ಉನ್ನತ ಸ್ಥಿತಿಗೆ ಬರುತ್ತವೆ. ಪ್ರಾಣಿಗಳಲ್ಲೇ ಉನ್ನತ ಸ್ಥಿತಿ ಅಂದ್ರೆ ಪಶು ಆಗಿ ಜನಿಸ್ತಕ್ಕಂಥದ್ದು ಮಾಸ್ಟರ್. ಪಶು ಜಗತ್ತಿನ ಮೆಟ್ಟಿಲುಗಳ ಮೇಲೆ ಅತ್ಯಂತ ಉನ್ನತ ಸ್ಥಿತಿಗೆ ಬರುತ್ತವೆ. ಏಕೆಂದರೆ ಆಮೇಲೆ ಅವಳಿಗೆ ಪ್ರಗತಿ ಹೊಂದುವ ಇಚ್ಛೆ ಆದರೆ ಮಾನವ ಜಗತ್ತಿಗೆ ಸಮೀಪ ತರುವಂತ ಬೇರೆ ಶರೀರ ಧಾರಣ ಮಾಡುವ ಅವಶ್ಯಕತೆನೂ ಬೀಳುತ್ತದೆ. ಈ ಪಶು ಸಾಮ್ರಾಜ್ಯವನ್ನು ನಾನು ಪ್ರಾಣಿನೇ ಆಗ್ಬೇಕು ಅಂದ್ರೆ ಪಶುವಿನ ಜನ್ಮ ಪಡಿಬಹುದು, ಅಥವಾ ನಾನು ಮನುಷ್ಯ ಜನ್ಮವನ್ನೇ ಪಡಿಲಿಕ್ಕೆ ಯೋಗ್ಯನಾದಂತ ಆತ್ಮನಾಗಿದ್ದೇನೆಂದಾಗೂ ಕೂಡ ಮನುಷ್ಯ ದೇಹವನ್ನು ಧಾರಣ ಮಾಡ್ತಕ್ಕಂಥ ಅವಶ್ಯಕತೆನೂ ಕೂಡ ಬೀಳುತ್ತೆ. ಆನೆ, ಕತ್ತೆ, ಎಮ್ಮೆಗಳು ತಮ್ಮ ಕಾಡು ಸ್ವಭಾವದಲ್ಲಿದ್ದಾಗ ಮನುಷ್ಯನಿಂದ ಹಿಡಿಯಲ್ಪಡುವಾಗ ಜೀವದ ಹಂಗು ತೊರೆದು ಹೋರಾಡುತ್ತವೆ. ಆದರೆ ಒಮ್ಮೆ ಪಳಗಿಸಿದ ಮೇಲೆ ಅವು ಮನುಷ್ಯನ ಪ್ರೀತಿ ಸ್ನೇಹವನ್ನು ಪಡೆದು ಶುದ್ಧ ಸಾಕು ಪ್ರಾಣಿಗಳಾಗುತ್ತವೆ. ಅಲ್ಲದೆ ತಮ್ಮ ನೈಸರ್ಗಿಕ ಶಕ್ತಿಯನ್ನು ಸ್ವ ಇಚ್ಛೆಯಿಂದ ಮನುಷ್ಯನ ಪ್ರಗತಿಗಾಗಿ ಬಳಸಿಕೊಳ್ಳಲು ವಿರೋಧ ವ್ಯಕ್ತಪಡಿಸುವುದೂ ಕೂಡ ಇಲ್ಲ. ಪ್ರಾರಂಭದಲ್ಲಿ ಅವು ಮನುಷ್ಯನನ್ನು ಪಳಗಿಸುವಾಗ ವಿರೋಧ ಅನಿಸಿದ್ರು ಕೂಡ ಮನುಷ್ಯ ತೋರಿಸ್ತಕ್ಕಂಥ ಪ್ರೀತಿ ಸ್ನೇಹವನ್ನು ಪಡೆದು ಶುದ್ಧ ಸಾಕು ಪ್ರಾಣಿಗಳಾಗಿ ಬದಲಾಗುತ್ತವೆ. ಮತ್ತೆ ಅವಕ್ಕೆ ನೈಸರ್ಗಿಕವಾಗಿ ಇರ್ತಕ್ಕಂಥ ಶಕ್ತಿಯಿಂದ ಮನುಷ್ಯನ ಪ್ರಗತಿಗಾಗಿ ಬಳಸ್ಕೊಳ್ಳಕ್ಕೂ ಕೂಡ ಅವು ವಿರೋಧ ವ್ಯಕ್ತಪಡಿಸುವುದು ನಾವೆಲ್ಲರೂ ಗಮನಿಸಿದೀವಿ. ಕುದುರೆ ಟಾಂಗ ಇರ್ಬೋದು, ಎತ್ತುಗಳನ್ನ ಉಳುಮೆ ಮಾಡ್ಲಿಕ್ಕೆ ಇರ್ಬೋದು, ಈ ರೀತಿ ಎಲ್ಲ ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ವರ್ಷಾನುಗಟ್ಟಲೆ ಮನುಷ್ಯನ ಗುಲಾಮನಾಗಿದ್ದ ಮೇಲೆ 100ಕ್ಕೆ 100ರಷ್ಟು ಅವು ಸಾಕು ಪ್ರಾಣಿಗಳಾಗಿ ಏನು ತಯಾರಾಗುವುದಿಲ್ಲ. ಮನುಷ್ಯನ ಸಾಕು ಪ್ರಾಣಿಯಾಗಿ ಇದ್ದಾಗ್ಲೂ ಕೂಡ ಅವೇನು 100ಕ್ಕೆ 100ರಷ್ಟು ಏನು ಸಾಕು ಪ್ರಾಣಿ ಆಗಲ್ಲ. ಅವುಗಳಲ್ಲಿ ಮೂಲ ತತ್ವ ಏನು ಗುಣ ಇದೆ ಅದು ತಮ್ಮಲ್ಲಿ ಉಳ್ಕೊಂಡಿರ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಇದರ ನಂತರದ ಜೀವನದಲ್ಲಿ ಅವು ಪುನಃ ಗುಲಾಮ ಜೀವನವನ್ನು ಹೊಂದುತ್ತವೆ. ಆದರೆ ಈ ಮೊದಲಿನ ಜನ್ಮಗಳಲ್ಲಿ ಅವುಗಳಿಗೆ ಮನುಷ್ಯರ ಕುರಿತು ಭಯವಿದ್ದಂತೆ ಈಗೂ ಇರುವುದಿಲ್ಲ. ಮನುಷ್ಯರನ್ನು ಕೂಡ ಆ ಪ್ರಾಣಿಗಳನ್ನು ಪ್ರೀತಿ ಸ್ನೇಹದಿಂದ ನೋಡ್ಕೊಂಡಾಗ ಮನುಷ್ಯ ಆ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಭಯದ ಭಾವ ನಿರ್ಮೂಲನವಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆದ್ದರಿಂದ ನಾವು ಯಾವುದೇ ಪ್ರಾಣಿಗಳಿರ್ಬೋದು ಪ್ರೀತಿ ಪ್ರೇಮ ಸ್ನೇಹದಿಂದ ಅವುಗಳನ್ನ ಕಾಣ್ಬೇಕಾಗಿರ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಯಾಕಂದ್ರೆ ಭಯ ಅಂತಕ್ಕಂಥದ್ದನ್ನ ಆ ಪ್ರಾಣಿ ಜನ್ಮಗಳಲ್ಲೇ ನಿರ್ಮೂಲನ ಮಾಡ್ಕೊಳ್ಳಿಕ್ಕೋಸ್ಕರ ಈ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗಳನ್ನು ಗೋಶಾಲೆ, ಕುದುರೆ ಲಾಯ ಮುಂತಾದವುಗಳಲ್ಲಿ ಸುರಕ್ಷಿತವಾಗಿಟ್ಟು ಚಳಿಗಾಲದಲ್ಲಿ ಅಂದ್ರೆ ಪ್ರಕೃತಿ ವಿಕೋಪಗಳಿಂದ ಅವುಗಳನ್ನು ಸುರಕ್ಷಿತವಾಗಿ ಆಹಾರ ನೀಡಲ್ಪಡುತ್ತವೆಯೋ ಆ ದನಕರುಗಳು ಅತ್ಯಂತ ವಿಕಾಸ ಹೊಂದಿದವುಗಳಾಗಿರುತ್ತವೆ. ಏನು ಸಾಕು ಪ್ರಾಣಿಗಳಲ್ಲಿ ಸಾಕ್ತಿವಲ್ಲ ಮಾಸ್ಟರ್, ಅಥವಾ ಗೋಶಾಲೆಯಲ್ಲಿ ಇರ್ಬೋದು, ಲಾಯಗಳಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳು ಇರ್ಬೋದು, ಇವುಗಳನ್ನೆಲ್ಲ ಪ್ರೀತಿ ಸ್ನೇಹದಿಂದ ಮತ್ತು ಮಳೆ ಚಳಿ ಗಾಳಿಗಳಿಂದ ಅವುಗಳಿಗೆ ರಕ್ಷಣೆಯನ್ನು ಕೊಟ್ಟಾಗ ಅವುಗಳಲ್ಲಿ ಇರ್ತಕ್ಕಂಥ ಭಯದ ಭಾವ ನಾಶವಾಗ್ತದೆ. ಆಗ ಆ ಆತ್ಮ ಅತ್ಯಂತ ವಿಕಾಸ ಹೊಂದುತ್ತದೆ. ಆ ಆತ್ಮ ಅಂತಕ್ಕಂಥದ್ದು ಪರಿಶ್ರಮವಿಲ್ಲದೆ ಪ್ರಾಣಿಗಳಿಗೆ ಆಹಾರ ದೊರೆತರೆ ಅವು ತನ್ನ ಮಾಲೀಕನ ಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸ ಇಡುತ್ತವೆ ಎಂಬುದನ್ನು ಸಾಧಾರಣವಾಗಿ ಎಲ್ಲರೂ ನಂಬುತ್ತಾರೆ. ಇದರಿಂದ ಮನುಷ್ಯನಿಂದ ಉಂಟಾಗುವ ಭಯವು ಅವುಗಳ ಮನಸ್ಸಿನಿಂದ ಕೊನೆಗೊಳ್ಳುತ್ತದೆ. ಇದರಿಂದ ಮನುಷ್ಯನಿಂದ ನಮಗೆ ಭಯ ಇದೆ ಅಂತ ಏನು ಸಾಮೂಹಿಕವಾಗಿ ತಿಳ್ಕೊಂಡಿರ್ತಾವ ಆ ಸಾಮೂಹಿಕ ಆತ್ಮ ಇದ್ದಾಗ ಏನೋ ಒಂದು ಭಯದ ಭಾವ ಇರುತ್ತಲ್ಲ, ಅದನ್ನ ಈ ಜನ್ಮದಲ್ಲಿ ಈ ರೀತಿಯಾಗಿ ಲಾಯಗಳಲ್ಲಿ, ಗೋಶಾಲೆಗಳಲ್ಲಿ ಮತ್ತೆ ಮನೆಗಳಲ್ಲಿ ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಆಹಾರ ಒದಗಿಸುವುದರ ಜೊತೆಗೆ ಪ್ರಕೃತಿಯಿಂದ ಆಗ್ತಕ್ಕಂಥ ವಿಕೋಪಗಳಿಂದ ರಕ್ಷಣೆ ಮಾಡೋದ್ರ ಜೊತೆಗೆ ಇದರಿಂದ ಮನುಷ್ಯನಿಂದ ಆಗ್ತಕ್ಕಂಥ ಭಯ ಅವುಗಳಲ್ಲಿ ಕೊನೆಗೊಳ್ಳುತ್ತೆ. ನಿಧಾನವಾಗಿ ಆದರೆ ನಿಶ್ಚಿತವಾಗಿ ಅವುಗಳಲ್ಲಿ ಮಾನವ ಜಾತಿಯ ಭಯವು ಸಮಾಪ್ತಗೊಳ್ಳುತ್ತದೆ. ಹೀಗೆ ಅವುಗಳ ಜೀವನ ಕ್ರಮ ನಿಧಾನವಾಗಿರುತ್ತೆ ಮತ್ತೆ ನಿಶ್ಚಿತವಾಗಿರುತ್ತೆ. ಈ ರೀತಿಯಾಗಿ ಆ ಪ್ರಾಣಿಗಳೆಲ್ಲ ಭಯ ಸಮಾಪ್ತಗೊಳ್ಳೋದ್ರ ಜೊತೆಗೆ ಈಗ ಸಮೂಹ ಆತ್ಮ ಅಂತಕ್ಕಂಥವು ಪಶು ಜಗತ್ತಿನ ಕೊನೆಯ ಹಂತ. ಪಶು ಜಗತ್ತಿನಲ್ಲೇ ಪಶು ಹಂತಕ್ಕೆ ಹಂತ ಹಂತವಾಗಿ ಸಾಕಷ್ಟು ಜನ್ಮಗಳನ್ನು ತೆಗೆದುಕೊಂಡ ನಂತರ ಕೊನೆಯ ಹಂತಕ್ಕೆ ಬಂದಾಗ ಕೊನೆಯ ಹಂತದ ಪಾದಾರ್ಪಣೆಗೆ ತಯಾರಾಗುತ್ತದೆ. ಅಂದ್ರೆ ಪಶು ಜನ್ಮದಿಂದ ಮುಂದಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕೆ ತಯಾರಾಗುತ್ತೆ. ಇದು ಕುದುರೆ, ನಾಯಿ, ಬೆಕ್ಕುಗಳು ಮುಂತಾದ ಸಾಕು ಪ್ರಾಣಿಗಳ ನಿಜವಾದ ಸ್ಥಿತಿಯಾಗಿದೆ.
ಇವತ್ತು ಏನು ಜಗತ್ತಿನಲ್ಲಿ ಇರ್ತಕ್ಕಂತ ಕುದುರೆ, ನಾಯಿ ಮತ್ತು ಬೆಕ್ಕುಗಳ ಸಾಕು ಪ್ರಾಣಿಗಳ ಏನಿದಾವೋ ಅವುಗಳ ನಿಜವಾದ ಸ್ಥಿತಿ ಇದಾಗಿದೆ. ಸಾವಿರಾರು ಮರಿಗಪ್ಪೆಗಳ ರೂಪದಲ್ಲಿ ಶುರುವಾದ ಸಮೂಹ ಆತ್ಮವು ಈ ಹಂತಕ್ಕೆ ತಲುಪುತ್ತಿದ್ದಂತೆ ಅನೇಕ ಅನುಭವಗಳನ್ನ ಹೊಂದುತ್ತಾ ವಿಭಜಿತಗೊಂಡು ಸಣ್ಣ ಗುಂಪುಗಳಾಗುತ್ತಾ ಕೇವಲ 2 ಕುದುರೆ, 2 ನಾಯಿ, 2 ಬೆಕ್ಕು ಮುಂತಾದ 2 ಭಾಗಗಳಲ್ಲಿ ಸೀಮಿತವಾಗುತ್ತದೆ. ಏನು ಸಮೂಹವಾಗಿದ್ದಂತಹ ಆತ್ಮಗಳು ಈಗ ಕಡಿಮೆ ಮರಿಗಳನ್ನ ಹಾಕ್ತಕ್ಕಂತ ಏನು 2 ಕುದುರೆ ಇರ್ಬೋದು, ನಾಯಿಗಳಿರ್ಬೋದು, ಇವೆಲ್ಲ ಕಡಿಮೆ ಮರಿಗಳನ್ನ ಉಳಿಸ್ಕೊತಾವ್ ನೋಡಿ ಮಾಸ್ಟರ್. ಈ ರೀತಿ ದ್ವಂದ್ವ ಆತ್ಮಗಳಾಗಿ ಆ ಭಾಗದಲ್ಲಿ ಸೀಮಿತವಾಗ್ತವೆ. ಈ ಸಮೂಹ ಆತ್ಮವು ತನ್ನಲ್ಲಿ 2 ಭಾಗಗಳಾಗುವವರೆಗೆ ವಿಕಸಿತಗೊಂಡು ಎಲ್ಲ ರೀತಿಯಿಂದಲೂ ಪಳಗಿ ಮನುಷ್ಯನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳತೊಡಗುತ್ತದೆ. ಈಗ ಅದರ ಒಂದು ಸ್ವತಂತ್ರ ಮನುಷ್ಯನ ರೂಪದಲ್ಲಿ ವ್ಯಷ್ಟೀಕರಣವು ಒಂದು ಸತ್ಯ ಎನಿಸತೊಡಗುತ್ತದೆ. ಅಂದ್ರೆ ವ್ಯಷ್ಟೀಕರಣ ಅಂತ ಹೇಳಿದ್ರೆ ಮಾಸ್ಟರ್ಸ್, ಈಗ ಸಮೂಹ ಆತ್ಮ ಇದ್ದಿದ್ದು ಅದರಿಂದ ಹೊರ ಬಂದು ನೋಡ್ತಕ್ಕಂತ ರೀತಿ. ಹೌದು, ಈ ರೀತಿ ದ್ವಂದ್ವಾತ್ಮದಲ್ಲಿ ಆತ್ಮ ಇದೆ ಅಂತಕ್ಕಂತ ವ್ಯಷ್ಟೀಕರಣದಲ್ಲಿ ಒಂದು ಸತ್ಯವನ್ನ ಎನಿಸತೊಡಗುತ್ತದೆ. ಈ ಸಮೂಹ ಆತ್ಮಕ್ಕೆ ಇನ್ನು ಎಷ್ಟು ಜೀವನ ಜೀವಿಸಬೇಕು ಎಂಬುದು ಯಾರೊಂದಿಗೂ ಇವೆರಡೂ ಪ್ರಾಣಿಗಳು ಕೂಡಿಕೊಂಡಿವೆಯೋ ಆ ಮನುಷ್ಯರ ಮೇಲೆ ಅವಲಂಬಿತವಾಗಿದೆ. ಇಬ್ಬರು ಮಾಲೀಕರಲ್ಲಿ ಯಾರೋ ಒಬ್ಬರು ಈ ಕುದುರೆ, ನಾಯಿ ಮತ್ತು ಬೆಕ್ಕುಗಳೊಂದಿಗೆ ಪ್ರೇಮ ಪೂರ್ಣವಾಗಿ ವರ್ತಿಸದೆ ಅನಾಧಾರ ಅಥವಾ ಕ್ರೂರವಾಗಿ ವರ್ತಿಸಿದ್ರು ಕೂಡ ಹಿಂದಿನ 20 ಜನ್ಮಗಳಲ್ಲಿ ಅಂಶಿಕ ರೂಪದಲ್ಲಿ ನಷ್ಟಗೊಂಡಂತಹ ಅವುಗಳ ಮಾನವ ಭಯವು ಮರಳಿ ಬರತೊಡಗುತ್ತದೆ. ಈಗ ಭಯವನ್ನು ನಾಶ ಮಾಡ್ಕೊಂಡು ತುಂಬಾ ಪ್ರೀತಿ, ಪ್ರೇಮ, ಸ್ನೇಹದಿಂದ ಕಾಪಾಡ್ಕೊಂಡ್ರೆ ಅಂತ ತಿಳಿದ್ವಿ ಮಾಸ್ಟರ್ಸ್. ಈಗ ದ್ವಂದ್ವ ಇರ್ತದೆ, ಅಂದ್ರೆ 2 ಪ್ರಾಣಿಗಳು ಇರ್ತವೆ. ಅದ್ರಲ್ಲಿ ಒಂದು ಪ್ರಾಣಿಯನ್ನ ಒಬ್ರು ಯಾರೋ ಚೆನ್ನಾಗ್ ನೋಡ್ಕೊಂತ ಇರ್ತಾರೆ, ಇನ್ನೊಬ್ರು ತುಂಬಾ ಅದ್ರ ಬಗ್ಗೆ ಕ್ರೂರವಾಗಿ ವರ್ತನೆ ಮಾಡೋದಾಗ್ಲಿ, ಅನಾಧಾರ ಮಾಡಿದ್ರೆ ಅದು ಒಂದೇ ಆತ್ಮನಿಂದ ಬೇರ್ಪಟ್ಟ ಆತ್ಮಗಳಾಗಿರೋದ್ರಿಂದ ಪುನಃ ಮತ್ತೆ ಅವುಗಳಲ್ಲಿ ಭಯ ಅಂತಕ್ಕಂಥದ್ದು ಸೃಷ್ಟಿ ಆಗ್ತದಂತೆ ಮಾಸ್ಟರ್. ಅದು 20 ಜನ್ಮಗಳಲ್ಲಿ ಇದ್ದಂತಹ ಹಿಂದೆ ಅದನ್ನ ಕಳ್ಕೊಂತ ಬಂದಿದ್ರಲ್ಲ, ಭಯವನ್ನ ನಾಶ ಮಾಡ್ಕೊಂಡ್ ಬಂದಿದ್ರಲ್ಲ, ಅದೆಲ್ಲ ಪುನಃ ಮತ್ತೆ ಮರಳಿ ತೊಡಗುತ್ತೆ ಮನುಷ್ಯನ ಬಗ್ಗೆ ಆ ಭಯ ಅಂತಕ್ಕಂಥದ್ದು. ಮತ್ತು ಅವುಗಳ ವ್ಯಷ್ಟೀಕರಣದಿಂದ ಆಗುವ ಮೊದಲು ಅವುಗಳಿಗೆ ಎಷ್ಟೋ ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುವುದು. ಮತ್ತೆ ಪುನಃ ಭಯವನ್ನು ಮಾನವ ಅಂದ್ರೆ ಭಯ ಅಲ್ಲ ಅಂತಕ್ಕಂಥದನ್ನ ಅದನ್ನ ವ್ಯಷ್ಟೀಕರಣಗೊಳಿಸ್ಕೋಬೇಕು ಅಂದ್ರೆ ಮತ್ತೆ ಪುನಃ ಎಷ್ಟೋ ಜನ್ಮಗಳನ್ನ ಪಡಿಬೇಕಾಗ್ತದೆ ಆ ಆತ್ಮ ಅಂತಕ್ಕಂಥದ್ದು. ಸಾಕು ಪ್ರಾಣಿಗಳೊಂದಿಗೆ ಮನುಷ್ಯನು ಮೈತ್ರಿ ಭಾವದಿಂದ ವ್ಯವಹರಿಸುವುದು ಎಷ್ಟೊಂದು ಅವಶ್ಯಕವಾಗಿದೆ ಎಂಬುದನ್ನು ನಾನು ಪದೇ ಪದೇ ಒತ್ತಿ ಹೇಳಲು ಬಯಸುವುದಿಲ್ಲ. ಅಂದ್ರೆ ಪ್ರಾಣಿಗಳ ಜೊತೆ ನಾವು ಯಾಕೆ ಯಾವ ರೀತಿ ಪ್ರೇಮ ಕರುಣಾ ಭಾವದಿಂದ ವ್ಯವಹರಿಸಬೇಕು ಅನ್ನೋದನ್ನ ಯಾಕೆ ಭತ್ರಿಜಿ ಗುರುಗಳು ಅವಶ್ಯಕವಾಗಿ ಒತ್ತಿ ತಿಳಿಸಿದ್ರು ಅನ್ನೋದು ಮಾಹಿತಿ ಇಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಆ ಪ್ರಾಣಿಗಳು ಬಂದಂತ ಸ್ಥಿತಿಯಿಂದ ಪುನಃ ಹಿಂದೆ ಈ 20 ಜನ್ಮಗಳನ್ನ ಪುನಃ ಪಡಿಬೇಕಾಗ್ತದೆ ನೋಡಿ ಮಾಸ್ಟರ್ಸ್, ಆ ವಿಕಾಸವನ್ನು ಹೊಂದ್ಲಿಕ್ಕೋಸ್ಕರ. ಹೀಗೆ ಮಾಡುವುದರಿಂದ ಅವುಗಳ ಮನಸ್ಸಿನಿಂದ ಭಯವು ಹೋಗಿ ಅವು ಮಾನವನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತವೆ. ಹೀಗೆ ಮಾಡುವುದರಿಂದ ಅವುಗಳಿಗೆ ಪಶು ಜಗತ್ತಿನ ಅಂತಿಮ ಅವಸ್ಥೆಯು ಬಹುಬೇಗನೆ ದೊರೆಯುವುದು. ಆದರೆ ಸಾಮಾನ್ಯವಾಗಿ ಹಾಗಾಗುವುದಿಲ್ಲ. ನಾವು ಪಶು ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ಮೇಲೆ ನಾವುಗಳು ತೋರಿಸ್ತಕ್ಕಂಥ ಪ್ರೀತಿ, ಕರುಣಾ ಭಾವಗಳು ಅವುಗಳ ಆತ್ಮೋನ್ನತಿಗೆ ಸಹಾಯಕ ಮಾಸ್ಟರ್ಸ್. ಅದಕ್ಕೋಸ್ಕರ ಪ್ರತಿ ಪ್ರಾಣಿ, ಕ್ರಿಮಿಕೀಟ ಪ್ರತಿಯೊಂದರ ಬಗ್ಗೆಯೂ ಕೂಡ ಪ್ರೇಮ ಭಾವ, ಕರುಣಾ ಭಾವ ಇರ್ಲಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಯಾವುದೇ ಸಮೂಹ ಆತ್ಮವು ಎಲ್ಲಿಯವರೆಗೆ ತನ್ನೊಳಗಿಂದ ಮಾನವ ಜಾತಿಯೊಂದಿಗಿನ ಭಯದ ಭಾವವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವುದಿಲ್ಲವೋ ಅಲ್ಲಿಯವರೆಗೂ ಅವು ಮನುಷ್ಯ ರೂಪವನ್ನು ಹೊಂದುವುದು ಸಾಧ್ಯವೇ ಇಲ್ಲ. ಅವು ಕೂಡ ಮನುಷ್ಯ ರೂಪವನ್ನು ಪಡಿಬೇಕು ಅಂತ ಹೇಳಿದ್ರೆ ಈ ಮನುಷ್ಯನಿಂದ ಆಗ್ತಕ್ಕಂಥ ಭಯದ ಭಾವ ಅವುಗಳಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆಗೊಳ್ಳಲೇಬೇಕು ಎಂಬುದನ್ನು ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಪ್ರೇಮವೆಂಬುದು ಕೇವಲ ಮನುಷ್ಯ ಸಾಮ್ರಾಜ್ಯದ ಹೃದಯ ಭಾವನೆ ಅಷ್ಟೇ ಅಲ್ಲ, ಅದು ಸೃಷ್ಟಿಯ ಪ್ರತಿಯೊಂದು ಜೀವವನ್ನು ಆವರಿಸಿದೆ. ಬರು ಮನುಷ್ಯರಿಗಷ್ಟೇ ಹೃದಯ ಭಾವನೆ ಅಲ್ಲ, ಪ್ರೇಮ ಭಾವನೆ ಅಲ್ಲ, ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರತಿಯೊಂದು ಜೀವಕ್ಕೂ ಕೂಡ ಅದು ಸಂಬಂಧಪಟ್ಟಿದ್ದು, ಅದನ್ನ ತೋರ್ಪಡಿಸ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅಂತ ಎಚ್ಚರಿಸ್ತಾ ಇದ್ದಾರೆ ಮಾಸ್ಟರ್ಸ್. ಆದ್ದರಿಂದ ಪಶುಗಳ ವಿಕಾಸದಲ್ಲಿ ಮಾನವನ ಪಾತ್ರವು ನಿಜವಾದ ಅರ್ಥದಲ್ಲಿ ಪರಿಪೂರ್ಣ ಪ್ರೇಮದ ಮೌಲ್ಯವು ಅಭಯ ಆಗಿರುವುದರಿಂದ ಎಲ್ಲಿಯವರೆಗೆ ಪ್ರಾಣಿಗಳಿಗೆ ಮನುಷ್ಯನ ಪ್ರೇಮ ಮತ್ತು ಸಹಾಯ ದೊರೆಯುವುದಿಲ್ಲವೋ ಅಲ್ಲಿಯವರೆಗೆ ಅವುಗಳ ಪ್ರಗತಿ ಕುಂಠಿತವಾಗುತ್ತದೆ ಮತ್ತು ವಿಕಾಸ ಮಾರ್ಗದಲ್ಲಿ ಅಪರಿಮಿತ ಸಮಯದವರೆಗೆ ಅಡಚಣೆಯಾಗಿ ನಿಂತಿರುತ್ತದೆ. ಸಾಕಷ್ಟು ಸಮಯ ಅವು ಆತ್ಮೋನ್ನತಿ ಹೊಂದಲಿಕ್ಕೆ ಅಡಚಣೆ ಆಗುತ್ತೆ. ನಮ್ಮ ಭಯದ ಭಾವ, ನಾವು ಸೃಷ್ಟಿ ಮಾಡತಕ್ಕಂಥ ಪ್ರಾಣಿಗಳಿಗೆ ಸೃಷ್ಟಿ ಮಾಡ್ತಕ್ಕಂಥ ಭಯದ ಭಾವ ಅಂತಕ್ಕಂಥದ್ದು, ಈ ವ್ಯಷ್ಟೀಕರಣವು
ಹೇಗೆ ಜರುಗುತ್ತದೆ ಅನ್ನೋದನ್ನ ಮತ್ತೆ ವಿವರಣೆ ಕೊಡ್ತಾ ಇದ್ದಾರೆ ಮಾಸ್ಟರ್ಸ್. ಈ ಏನು ಸಮೂಹ ಆತ್ಮಗಳಾಗಿದ್ದವು ಗುಂಪಿನಿಂದ ಬಿಡಿಸಿಕೊಂಡು ನೋಡ್ತಕ್ಕಂಥ ಭಾವ ಯಾವ ರೀತಿ ನಡೀತದೆ ಜರುಗ್ತದೆ ಅಂತಕ್ಕಂಥದ್ದು. ಎರಡು ಮಾರ್ಗಗಳಿವೆ, ಒಂದು ಹೃದಯದಿಂದ, ಇನ್ನೊಂದು ಬುದ್ಧಿಯಿಂದ. ಈ ವ್ಯಷ್ಟೀಕರಣವು ಹೃದಯದಿಂದ ಒಂದು ನಡೆದ್ರೆ ಬುದ್ಧಿಯಿಂದ ಮತ್ತೊಂದು ಮಾರ್ಗದಲ್ಲಿ ಸಾಗುತ್ತೆ. ಅದು ಯಾವ ಮಾರ್ಗವನ್ನು ಅವಲಂಬಿಸುವುದು ಎಂಬುದು ಪಶುವಿನ ಶ್ರೇಣಿಯನ್ನು ಅವಲಂಬಿಸಿದೆ. ಅದು ಯಾವ ಮಾರ್ಗದಲ್ಲಿ ನಡೀತದೆ ಅನ್ನೋದು ಅದು ಇರ್ತಕ್ಕಂಥ ಶ್ರೇಣಿ, ಆತ್ಮ ಶ್ರೇಣಿ ಇರ್ತದಲ್ಲ ಮಾಸ್ಟರ್, ಅದನ್ನ ಅವಲಂಬಿಸಿದೆ. ನಾಯಿಯು ಪ್ರೇಮ ಹಾಗೂ ಬಲಿದಾನದಿಂದ ಮಾನವ ಜಗತ್ತಿನಲ್ಲಿ ಪ್ರವೇಶಿಸುತ್ತದೆ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ. ನಾಯಿ ಅಂತಕ್ಕಂಥದ್ದು ಪ್ರೇಮ ಹಾಗೂ ಬಲಿದಾನದಿಂದ ಅದು ತೋರಿಸ್ತಕ್ಕಂಥ ಪ್ರೇಮ. ನಾವು ಬರೀ ಒಂಚೂರು ಅದನ್ನ ಕರೆದ್ರೆ ಸಾಕು, ಅದು ಬಾಲ ಅಲ್ಲಾಡಿಸ್ತಾ ತನ್ನಲ್ಲಿರ್ತಕ್ಕಂಥ ಪ್ರೇಮ ಭಾವವನ್ನು ಯಾವ ರೀತಿ ವ್ಯಕ್ತಪಡಿಸುತ್ತೆ ನೋಡಿ ಮಾಸ್ಟರ್. ಇದನ್ನ ವ್ಯಕ್ತಪಡಿಸೋದ್ ಮುಖಾಂತರ ಅದು ಬಹುಬೇಗ ಮನುಷ್ಯ ಜನ್ಮವನ್ನ ಪಡಿಲಿಕ್ಕೆ ಅರ್ಹವಾಗುತ್ತೆ. ತನ್ನ ಒಂದ್ ಸೆಕೆಂಡ್. ಮಾನವ ಜಗತ್ತಿನಲ್ಲಿ ಈ ಪ್ರೇಮ ಹಾಗೂ ಬಲಿದಾನದಿಂದ ಮಾನವ ಜಗತ್ತಿನಲ್ಲಿ ಪ್ರವೇಶಿಸುತ್ತದೆ ಸಾಮಾನ್ಯವಾಗಿ ಹೇಳಲಾಗುತ್ತದೆ. ತನ್ನ ಮಾಲೀಕ ನಾಯಿಯನ್ನು ಯಾರು ಸಾಕಿರ್ತಾರೋ ಆ ಮಾಲೀಕನಲ್ಲಿ ಮತ್ತೆ ಆ ಪರಿವಾರದ ಕುರಿತು ಎಷ್ಟೊಂದು ಸಮರ್ಪಿತವಾಗಿರುತ್ತದೆ ಎಂದರೆ, ವಿಪತ್ತಿನ ಸಮಯದಲ್ಲಿ ತನ್ನ ಮೂಲಭೂತ ಆತ್ಮ ಸಂರಕ್ಷಣೆಯನ್ನು ಕೂಡ ತೊರೆದು ತನ್ನ ಮಾಲೀಕ ಅಥವಾ ಅವನ ಪರಿವಾರದ ಯಾವುದೇ ಸದಸ್ಯರ ಜೀವ ಉಳಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನ ಮಾಡುತ್ತದೆ. ನಾಯಿಗಳಿಗೆ ತನ್ನ ಪ್ರಾಣವನ್ನು ಬಲಿದಾನ ಮಾಡಿ ಸಮೂಹ ಆತ್ಮದ ವ್ಯಷ್ಟೀಕರಣ ಹೊಂದುವುದು ಅವಶ್ಯಕವಿಲ್ಲ. ಅಂದ್ರೆ ಈ ಈ ನಾಯಿಯ ಜನ್ಮ ಅಂತಕ್ಕಂಥದ್ರಲ್ಲಿ ಇದ್ದಾಗ ಅದು ಸಾಕಿರ್ತಕ್ಕಂಥ ಮಾಲೀಕ ಅಥವಾ ಆ ಮನೆಯ ಸದಸ್ಯರ ಸಲುವಾಗಿ ತನ್ನ ಆತ್ಮ ಸಂರಕ್ಷಣೆಯನ್ನು ಕೂಡ ಮರೆತು ಬಿಟ್ಟು ತನ್ನ ಜೀವವನ್ನೇ ತೊರೆಯುತ್ತೆ. ಆದ್ದರಿಂದ ಈ ಜಗತ್ತಿನಲ್ಲಿ ಬಂದು ಕಲಿಯಬೇಕಾದದ್ದನ್ನೆಲ್ಲವನ್ನು ಕಲಿತ ಮೇಲೆ ತನ್ನ ಮಾನವ ಜಾತಿಯ ಭಯವು ಸಂಪೂರ್ಣ ನಿರ್ಮೂಲನಗೊಂಡ ಮೇಲೆ ಇನ್ನು ಪಶು ರೂಪದಲ್ಲಿ ಹೆಚ್ಚಿನ ಜನ್ಮಗಳನ್ನು ತೆಗೆದುಕೊಳ್ಳುವುದು ಸಮಯ ಹಾಳು ಮಾಡಿದಂತೆ ಆಗುತ್ತದೆ. ಹಾಗಾದರೆ ಅದರ ಅದೃಷ್ಟ ಇನ್ನೆಲ್ಲಿಯೋ ಇದೆ ಮತ್ತು ಅದು ಇನ್ನು ಹೆಚ್ಚಿನ ಹೊಸದೊಂದು ಜಾಗೃತ ಕ್ಷೇತ್ರದಲ್ಲಿ ಸ್ಥಾನಾಂತರಗೊಳ್ಳುತ್ತಾ ಹೋಗುತ್ತದೆ. ಅಂದ್ರೆ ಅದು ಈ ರೀತಿ ಮಾನವನಿಗೋಸ್ಕರನೇ ತನ್ನ ಪ್ರಾಣವನ್ನ ಬಲಿದಾನ ತೆಗೆದುಕೊಂಡಾಗ ಅದಕ್ಕೆ ಮತ್ತೆ ಪಶು ಸಾಮ್ರಾಜ್ಯದಲ್ಲಿ ಜನ್ಮ ತೆಗೆದುಕೊಳ್ಳುವ ಅವಶ್ಯಕತೆನೇ ಬೀಳೋದಿಲ್ಲ. ಅದು ಈ ಬೇರೆ ಲೋಕಗಳಲ್ಲಿ ಇರ್ಬೋದು ಅಥವಾ ಬೇರೆ ಉನ್ನತ ಸ್ತರದ ಮನುಷ್ಯ ದೇಹವನ್ನು ಸ್ವೀಕಾರ ಮಾಡ್ಲಿಕ್ಕೆ ಅರ್ಹವಾಗ್ತದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್. ಮಾನವ ಶರೀರದಲ್ಲಿ ಮೊದಲ ಜನ್ಮ ಯಾವುದೋ ಅವಿಕಸಿತ ಅಥವಾ ನಿಮ್ನ ಶ್ರೇಣಿಯ ಮನುಷ್ಯನ ರೂಪದಲ್ಲಿಯೇ ಆಗಬೇಕೆಂಬ ಅವಶ್ಯಕತೆ ಇಲ್ಲ. ಈ ಮಾನವ ಶರೀರದಲ್ಲಿ ಏನು ನಾವು ಆತ್ಮಗಳ ಬಗ್ಗೆ ತಿಳಿದಿದ್ವಲ್ಲ ಮಾಸ್ಟರ್, ಶೈಶವಾತ್ಮ, ಪ್ರೌಢಾತ್ಮ, ಯುವಾತ್ಮ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಶೈಶವಾತ್ಮವಾಗೇ ಜನ್ಮ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಆ ರೀತಿ ತ್ಯಾಗ ಮತ್ತು ಬಲಿದಾನದ ಮುಖಾಂತರ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡಿಕೊಂಡಾಗ ಹಿಂದಿನ ಕೆಲವು ಜನ್ಮಗಳಲ್ಲಿ ಬಹಳಷ್ಟು ಅನುಭವಗಳನ್ನು ಗಳಿಸಿರುತ್ತದೆ. ವಿಶೇಷವಾಗಿ ಮಾಲೀಕನಿಗಾಗಿ ಪ್ರಾಣೋತ್ಸರ್ಗ ಮಾಡಿದ ಜನ್ಮದಲ್ಲಿ ಅಂತ ಆತ್ಮನಿಗೆ ಈ ಜಗತ್ತಿನಲ್ಲಿಯೇ ದೊರೆಯುವಂತ ಎಲ್ಲ ಅವಿಕಸಿತ ಶರೀರಗಳಿಗಿಂತಲೂ ಉತ್ತಮವಾದ ಮಾನವ ಶರೀರ ದೊರೆಯುತ್ತದೆ. ಅಂದ್ರೆ ಇಲ್ಲೇನು ಹುಟ್ಟಿರ್ತಕ್ಕಂಥ ಶೈಶವಾತ ಆತ್ಮ, ಪ್ರೌಢಾತ್ಮ ಇದಾರಲ್ಲ, ಅದಕ್ಕಿಂತ ಉನ್ನತ ಆತ್ಮದ ಸ್ಥಿತಿ ಆ ನಾಯಿಗೆ ದೊರೆಯುತ್ತೆ. ಯಾಕಂದ್ರೆ ಮಾಲೀಕನಿಗೋಸ್ಕರ ಅದು ತನ್ನ ಪ್ರಾಣ ತ್ಯಾಗವನ್ನ ಮಾಡಿರುತ್ತೆ ಅಂತ ಹೇಳ್ಬಿಟ್ಟು ಯಜಮಾನನಿಗೆ ತನ್ನ ಉತ್ಕೃಷ್ಟ ಸಮರ್ಪಣೆಯ ಕಾರಣದಿಂದ ಕುದುರೆಗೂ ನಾಯಿಯಂತೆಯೇ ವಿಶಿಷ್ಟ ಮಾನವ ಶರೀರ ದೊರೆಯುತ್ತದೆ. ಅದೇ ರೀತಿಯಾಗಿ ನಾಯಿಯಂತೆನೆ ಕುದುರೆನೂ ಕೂಡ ತನ್ನ ಈ ರೀತಿಯ ಸಮರ್ಪಣೆಯನ್ನ ಮಾನವನಿಗೋಸ್ಕರ ತನ್ನ ಜೀವನವನ್ನ ಸಮರ್ಪಿಸಿದಾಗ ಅದು ನಡೆಯುತ್ತದೆ. ಅವೆಲ್ಲ ಅರಿವಿದ್ದೇನ ನೋಡ್ರಿ ಮಾಸ್ಟರ್ಸ್. ಏನಾದ್ರೂ ಸಾಕು ಪ್ರಾಣಿಗಳು ಸಾಕಿದ್ದೇ ಆದ್ರೆ ಅವು ಎಷ್ಟು ಕೃತಜ್ಞತಾ ಭಾವದಿಂದ ವರ್ತಿಸ್ತವೆ. ಯಜಮಾನನಿಗೆ ಅವಶ್ಯಕತೆ ಇದ್ದಾಗ ಅದು ವಿಸ್ಮಯಗೊಳಿಸುವಂತ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ ನಂತರ ತಕ್ಷಣವೇ ಮರಣ ಹೊಂದುತ್ತದೆ. ಆ ಒಂದು ಅದ್ಭುತವಾದ ಒಂದು ಕಾರ್ಯವನ್ನು ನಿರ್ವಹಿಸಿದ ತಕ್ಷಣವೇ ಮರಣ ಹೊಂದುತ್ತದೆ. ತದನಂತರ ಎಂದು ಪ್ರಾಯಶಃ ಕೇಳಿದೀವಿ ನಾವು. ಈ ರೀತಿಯಾಗಿ ಉತ್ತಮವಾದ ಕಾರ್ಯವನ್ನು ಮಾಡ್ತು ಅದರಲ್ಲಿ ಅದು ಮರಣ ಹೊಂದಿತು ಅಂತ. ನಾಯಿ ಮತ್ತು ಕುದುರೆ ತನ್ನ ಸಮರ್ಪಣೆ ಮತ್ತು ಬಲಿದಾನದ ಬಲದಿಂದ ಮಾನವ ಜಗತ್ತಿನಲ್ಲಿ ಪ್ರವೇಶ ಪಡೆಯುತ್ತದೆ. ಆದರೆ ಬೆಕ್ಕು ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತು ಇನ್ನೂ ಹೆಚ್ಚಿನ ಸ್ಥಾನವನ್ನು ಪಡೆದು ಈ ಅಧಿಕಾರವನ್ನು ಹೊಂದುತ್ತದೆ. ಕುದುರೆ ಮತ್ತು ನಾಯಿಗಳು ತಮ್ಮ ಸಮರ್ಪಣಾ ಭಾವದಿಂದ ಪ್ರಗತಿಯ ಅಧಿಕಾರವನ್ನು ಹೊಂದುತ್ತವೆ. ಆದರೆ ಬೆಕ್ಕು ಚಾಲಾಕಿತನದಿಂದ ಈ ಅಧಿಕಾರವನ್ನು ಹೊಂದುತ್ತದೆ.
ಅದರಲ್ಲಿ ತರ್ಕ ಶಕ್ತಿಯ ಮಿಣುಕು ಬೆಳಕನ್ನು ಕೂಡ ನೋಡಬಹುದು ಎಂದು ಪ್ರಾಚೀನ ದೃಷ್ಟಾರರು ಹೇಳಿದ್ದಾರೆ. ಅಂದ್ರೆ ಈ ಬೆಕ್ಕು ಅಂತಕ್ಕಂಥದ್ದು ಕೂಡ ಮಾನವ ಜನ್ಮವನ್ನ ಸ್ವೀಕಾರ ಮಾಡುತ್ತೆ. ಆದ್ರೆ ಇದು ಯಾವುದೇ ರೀತಿಯ ಶ್ರಮವನ್ನ ಮನುಷ್ಯನಿಗೆ ಸಮರ್ಪಣೆ ಮಾಡಲ್ಲ, ಯಾವುದೇ ರೀತಿಯಾದ ಸಹಾಯ ಮಾಡಲ್ಲ. ಆದ್ರೆ ಅದ್ರಲ್ಲಿರ್ತಕ್ಕಂಥ ತರ್ಕ ಬುದ್ಧಿ ಇದೆಯಲ್ಲ ಮಾಸ್ಟರ್ಸ್, ಅದರಿಂದ ಅದು ಸಾಕಷ್ಟು ಇದನ್ನ ದೃಷ್ಟಾರ ಅಂದ್ರೆ ಅನುಭವಿಗಳು ಇದನ್ನೆಲ್ಲ ನೋಡ್ಬಿಟ್ಟು ತಿಳಿಸಿದ್ದಾರೆ. ಮನುಷ್ಯನ ಸೇವೆ ಮಾಡಲು ಆನೆಗಳಿಗೆ ತರಬೇತಿ ನೀಡುವ ಉದಾಹರಣೆಗಳು ದೊರೆಯುತ್ತವೆ. ಒಳ್ಳೆಯ ಮೃಗಾಲಯದಲ್ಲಿ ಮಂಗಗಳು ಇದೇ ಶ್ರೇಣಿಯಲ್ಲಿ ಬರುತ್ತವೆ. ಅವು ಭಯರಹಿತ ಸನ್ನಿವೇಶಗಳಲ್ಲಿದ್ದು ತಮ್ಮ ಬುದ್ಧಿಯನ್ನು ಉಪಯೋಗಿಸುವುದನ್ನು ನೋಡಿದ್ದೇವೆ. ಸಾಕಷ್ಟು ಪಳಗಿಸುವ ಆನೆಗಳಿರ್ಬೋದು, ಮಂಗಗಳಿರ್ಬೋದು, ಪ್ರಾಣಿಗಳನ್ನ ಈ ರೀತಿ ಪಳಗಿಸ್ಬೇಕಾದ್ರೆ ಇದರಿಂದ ಅವು ಕೂಡ ಮನುಷ್ಯನ ಮಾತುಗಳು ಅರ್ಥ ಮಾಡಿಕೊಳ್ಳುತ್ತವೆ ಎಂಬುದು ತಿಳಿಯುತ್ತದೆ. ಸಾಕು ಪ್ರಾಣಿಗಳ ಜೀವನವನ್ನು ಭೋಗಿಸಲು ಸಾಧ್ಯವಾಗದ ಪ್ರಾಣಿಗಳು ಮಾನವ ಶರೀರದ ನಿಮ್ನತಮ ಶ್ರೇಣಿಯನ್ನು ಪಡೆಯುತ್ತವೆ. ನನಗೆ ಪ್ರಾಣಿ ಜನ್ಮ ಸಾಕಪ್ಪ, ಈ ಸಾಕು ಪ್ರಾಣಿಗಳಾಗಿ ನನಗೆ ಈ ಶರೀರ ಬೇಡ ಅಂತ ಬಯಸಿದಾಗ ಅತಿ ಕೆಳಸ್ತರದ ನಿಮ್ನ ಸ್ತರ ಅಂದ್ರೆ ಏನು ಶೈಶವಾತ್ಮ ಅಂತ ಏನ್ ಹೇಳಿ ಆ ಆತ್ಮದ ಸ್ಥಿತಿಯನ್ನ ಹೊಂದಿರ್ತಕ್ಕಂಥ ಜನ್ಮಗಳನ್ನ ಮಾನವ ಜನ್ಮನಾಗಿ ಕೂಡ ಪಡೆಯಬಹುದು. ಇನ್ನೊಂದೆಡೆ ಅತ್ಯಧಿಕವಾಗಿ ವಿಕಾಸ ಹೊಂದಿದ ನಾಯಿಗಳ ಸಮೂಹ ಆತ್ಮಗಳು ನಿಮ್ನ ಮಾನವ ಶರೀರವನ್ನು ಧಾರಣ ಮಾಡದೆ ಪೀಳಿಗೆಗಳಿಂದ ಮಾನವ ಸೇವೆ ಮಾಡಿದ ಇತರ ಪ್ರಾಣಿ ಸದಸ್ಯರಂತೆ ನೇರವಾಗಿ ವಿಕಾಸ ಹೊಂದಿದ ಮಾನವರಾಗುತ್ತಾರೆ. ಅಂದ್ರೆ ಉನ್ನತವಾದ ಜ್ಞಾನವನ್ನ ಪಡೆದಂತ ಮಾನವ ಜನ್ಮವನ್ನು ಪಡೀತದೆ. ಪಶು ಜಗತ್ತಿನಲ್ಲಿ ಕಳೆದ ಜೀವನಕ್ಕಿಂತ ಅಪಾರ ಅಂತರವುಳ್ಳ ಮಾನವ ಜಾತಿಯ ಆರಂಭಿಕ ಜೀವನಗಳ ಕುರಿತು ಹೇಳುವ ಮುನ್ನ ಮನುಷ್ಯನ ರೂಪದಲ್ಲಿ ಬರಲು ಸಮರ್ಥವಾಗಿದ್ದರೂ ಅವುಗಳ ಶರೀರವಿನ್ನೂ ಪ್ರಾಣಿಗಳದ್ದೇ ಇರುವಂತಹ ಪ್ರಾಣಿಯ ಕುರಿತು ನಾನು ಉಲ್ಲೇಖ ಮಾಡಬಯಸುವೆ. ಅದರ ಭಯವು ನಿರ್ಮೂಲನಗೊಂಡ ಮೇಲೆ ಮತ್ತು ಅದರೊಳಗಿನ ಪ್ರೇಮ ಭಾಗವು ಸಾಕಷ್ಟು ವಿಕಾಸ ಹೊಂದಿದ ಮೇಲೆ ಅದರ ಸಮಯ ಬಂದ ಬಳಿಕ ಮಾನವ ಜಗತ್ತಿನಲ್ಲಿ ಅದರ ಸ್ಥಾನಾಂತರಣ ಆಗಿಯೇ ತೀರುತ್ತದೆ. ಇಂತಹ ಸ್ಥಿತಿಯಲ್ಲಿ ಅರ್ಧ ಸಮೂಹ ಚೇತನವು ಸಹಜ ಮೃತ್ಯುವನ್ನು ಹೊಂದಿ ಅದರ ಇನ್ನೊಂದುಳಿದ ಅರ್ಧ ಭಾಗದ ಎರಡನೇ ನಾಯಿ ಇನ್ನು ಜೀವಂತವಿದೆ ಮತ್ತು ಅದಕ್ಕೆ ಯಾವುದೇ ಹೊಸ ಪಾಠವನ್ನು ಕಲಿಯುವುದು ಉಳಿದಿಲ್ಲ ಎಂದಿಟ್ಟುಕೋ. ಅಂತ ನಾಯಿಯು ಮನುಷ್ಯನ ಸಮಾನವೇ ಆಗುತ್ತದೆ, ಆದರೆ ಅದರ ರೂಪ ನಾಯಿಯಾಗಿಯೂ ಉಳಿದಿರುತ್ತದೆ. ಪಶು ಜಗತ್ತಿನಲ್ಲಿ ಕಳೆದ ಜೀವನಕ್ಕಿಂತ ಅಪಾರ ಅಂತರವಿದೆ ಮಾಸ್ಟರ್ಸ್. ಮಾನವ ಜಾತಿಯ ಆರಂಭಿಕ ಜೀವನಗಳ ಕುರಿತು ಹೇಳುವ ಮಾನವ ಜಾತಿಯಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಮನುಷ್ಯ ರೂಪದಲ್ಲಿ ಬರಲು ಸಮರ್ಥವಾಗಿದ್ದರೂ ಅವುಗಳ ಶರೀರವಿನ್ನು ಮನುಷ್ಯ ರೂಪಕ್ಕೆ ಬರೋಕೆ ಯೋಗ್ಯತೆ ಇದ್ರೂ ಕೂಡ ಅವು ಏನಾದ್ರೂ ಪ್ರಾಣಿ ಜನ್ಮದಲ್ಲೇ ಇದ್ದಿದ್ದೇ ಆದ್ರೆ, ಪ್ರಾಣಿ ದೇಹವನ್ನೇ ಹೊಂದಿದ್ದೇ ಆದ್ರೆ, ಆ ಶರೀರಗಳನ್ನೇ ಪಡೆದದ್ದೇ ಆದ್ರೆ ಅವುಗಳಲ್ಲಿ ಇರ್ತಕ್ಕಂಥ ಪ್ರಾಣಿಯ ಕುರಿತು ಅದರ ಭಯವು ನಿರ್ಮೂಲನಗೊಂಡ ಮೇಲೆ ಮತ್ತು ಅದರೊಳಗಿನ ಪ್ರೇಮ ಭಾಗವು ಸಾಕಷ್ಟು ವಿಕಾಸ ಹೊಂದಿದ ಮೇಲೆ, ಈ ಮನುಷ್ಯನ ಒಂದಗಿನ ಭಯವನ್ನು ತೊರೆದ ಆದ್ಮೇಲೆ ಮತ್ತು ಪ್ರೇಮ ಭಾವವನ್ನು ಉತ್ಕೃಷ್ಟ ಸ್ಥಿತಿಯಲ್ಲಿ ಇಟ್ಕೊಂಡ ಮೇಲೆ ಅವು ಏನಾಗ್ತವೆ, ಸಾಕಷ್ಟು ಅದರ ಸಮಯ ಬಂದ ಬಳಿಕ ಆ ದೇಹವನ್ನು ತ್ಯಾಗ ಮಾಡಿದ ಬಳಿಕ ಮತ್ತೆ ಪುನಃ ಮಾನವ ಜಗತ್ತಿನಲ್ಲಿ ಅದು ಸ್ಥಾನಾಂತರಣ ಅಂತಕ್ಕಂಥದ್ದು ಆಗಿಯೇ ಆಗ್ತದೆ. ಆದರೆ ಇಂಥ ಸ್ಥಿತಿಯಲ್ಲಿ ಅಕಸ್ಮಾತ್ ಏನು ದ್ವಂದ್ವ, ಎರಡು ನಾಯಿಗಳು, ಎರಡು ಕುದುರೆಗಳು, ಬೆಕ್ಕುಗಳು ಈ ರೀತಿ ದ್ವಂದ್ವ ಅಂತ ಹೇಳಿದ್ವಲ್ಲ ಮಾಸ್ಟರ್ಸ್, ಇನ್ನುಳಿದ ಒಂದು ನಾಯಿ ಈ ಉತ್ಕೃಷ್ಟ ಸ್ಥಿತಿಯನ್ನು ತಲುಪಿರುತ್ತದೆ. ಇನ್ನುಳಿದ ಅರ್ಧ ಭಾಗದ ಎರಡನೇ ನಾಯಿ ಇನ್ನು ಅದು ಉತ್ಕೃಷ್ಟ ಸ್ಥಿತಿಯನ್ನ ಹೊಂದಿ ಮರಣ ಹೊಂದುತ್ತೆ. ಆದ್ರೆ ಇನ್ನೊಂದು ನಾಯಿ, ಅದೇ ಸಮಯದಲ್ಲಿ ಜನಿಸಿದಂತ ನಾಯಿ ಏನಾದ್ರೂ ಜೀವಂತ ಇದ್ರೆ ಅದಕ್ಕೆ ಯಾವುದೇ ಹೊಸ ಪಾಠವನ್ನು ಕಲಿಯುವುದು ಉಳಿದಿಲ್ಲ ಅನ್ನೋದೇ ಆದ್ರೆ ಅಂತ ನಾಯಿ ಮನುಷ್ಯನೇ ಸಮಾನವೇ ಆಗಿರ್ತದೆ. ಎಷ್ಟೋ ಸರಿ ಹೇಳ್ತೀವಿ ಇದಕ್ಕೆ ಮನುಷ್ಯನ ಬುದ್ಧಿ ತರನೇ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಸರಿ ಗಮನಿಸಿದೇ ಇರ್ತೀವಿ ಕೂಡ. ಆದರೆ ಅದರ ರೂಪ ನಾಯಿ ರೂಪ ಇರುತ್ತೆ ಅಷ್ಟೇ, ಅದರ ಬುದ್ಧಿ ಮಾತ್ರ ಮನುಷ್ಯನ ಲೆವೆಲ್ಗೆ ಇರ್ತದೆ. ತನ್ನ ಜೀವನದ ಉತ್ತರಾರ್ಧದಲ್ಲಿ ಸಾಮಾನ್ಯವಾಗಿ ಮನುಷ್ಯನಂತೆಯೇ ಇರುವ ನಾಯಿಯನ್ನು ನಿಸ್ಸಂದೇಹವಾಗಿ ನೀವು ನೋಡಿಯೇ ಇರುತ್ತೀರಿ. ಅದು ತನಗೆ ಹೇಳಿದ ಎಲ್ಲ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ ಮತ್ತು ಅದರಲ್ಲಿ ನಿಮ್ಮ ಒಂದೊಂದು ವಿಚಾರ ಮತ್ತು ಕ್ರಿಯೆಗಳನ್ನು ತಿಳಿದುಕೊಳ್ಳುವ ಅಲೌಕಿಕ ಯೋಗ್ಯತೆನೂ ಕೂಡ ಇರ್ತದೆ. ಅದು ಸಾಕಷ್ಟು ಬುದ್ಧಿವಂತ ನಾಯಿ, ಎಷ್ಟು ಮನುಷ್ಯರಂತೆನೆ ಇದೆ ಅಂತ ಎಷ್ಟೋ ನಾಯಿಗಳನ್ನ ಗಮನಿಸಿರ್ತೀವಿ. ಇವೆಲ್ಲ ಯಾಕೆ ನಡೀತದೆ ಈ ಜಗತ್ತಿನಲ್ಲಿ, ಏನಕ್ಕೆ ಅನ್ನೋದು ಪ್ರತಿಯೊಂದನ್ನು ಕೂಡ ವಿವರಣೆ ನೀಡ್ತಾ ಹೋಗ್ತಿದ್ರ ಮಾಸ್ಟರ್ಸ್. ಇತರ ಪ್ರಾಣಿಗಳಲ್ಲಿ ಈ ಯೋಗ್ಯತೆ ಇರುತ್ತದೆ ಎಂಬ ಕಲ್ಪನೆಯನ್ನು ಮಾಡುವುದೂ ಸಹ ಸಾಧ್ಯವಿಲ್ಲ. ಆದ್ರೆ ಹಾಗಂತ ಹೇಳಿ ಬೇರೆ ಪ್ರಾಣಿಗಳಲ್ಲೂ ಕೂಡ ಇದೇ ಅಂದ್ರೆ ಯಾವುದೋ ಕೆಲವೊಂದು ನಾಯಿಯಲ್ಲಿ ಮಾತ್ರ ಈ ಯೋಗ್ಯತೆ ಇರುತ್ತೆ, ಅದೇ ರೀತಿ ಎಲ್ಲಾ ನಾಯಿಗಳು ಅದೇ ಯೋಗ್ಯತೆ ಇರ್ತದೆ ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಅಂತರ್ಜ್ಞಾನದ ಸುಗಂಧ ಇರುತ್ತದೆ. ಏನು ಅಂತರ್ಜ್ಞಾನದ ಸುಗಂಧ ಹೊಂದಿರ್ತಕ್ಕಂಥ ನಾಯಿ ಜನ್ಮನೂ ಕೂಡ ಇರ್ಲಿಕ್ಕೆ ಸಾಧ್ಯತೆ ಇದೆ. ಇಂಥ ನಾಯಿಯು ಮಾನವ ನಾಯಿ ಆಗಿರುತ್ತದೆ. ಅದರ ರೂಪ ನಾಯಿ ಆದರೂ ಬುದ್ಧಿ ಮನುಷ್ಯರಂತೆ ಇರುತ್ತದೆ. ಅದು ತರ್ಕದ ಆಧಾರದ ಮೇಲೆ ಸ್ವಯಂ ನಿರ್ಣಯ ಮಾಡುತ್ತದೆ.
ಮತ್ತು ಸ್ವಯಂ ಅದರ ಜವಾಬ್ದಾರಿಯೂ ಕೂಡ ಆಗಿರುತ್ತದೆ. ತರ್ಕ ಮತ್ತು ಕ್ಷಮತೆ ಅದರೊಂದಿಗೆ ದೊರೆಯುವ ಸ್ವಾತಂತ್ರ್ಯವು ಮನುಷ್ಯ ಮತ್ತು ಪ್ರಾಣಿಗಳಲ್ಲಿನ ಮುಖ್ಯ ಅಂತರವಾಗಿದೆ. ತರ್ಕ ಯಾವುದೇ ವಿಷಯದ ಬಗ್ಗೆ ತರ್ಕ ಮಾಡೋದಾಗ್ಲಿ, ಹಾಗೆ ಕ್ಷಮತೆ ಹಾಗೂ ಅದರೊಂದಿಗೆ ದೊರೆತಕ್ಕಂತ ಸ್ವಾತಂತ್ರ್ಯ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಒಂದ್ ಸ್ವಲ್ಪ ಅಂತರವಿದೆ. ಸರಿ ಮತ್ತು ತಪ್ಪುಗಳಲ್ಲಿ ಏನು ಅಂತರವಿದೆ ಎಂಬುದನ್ನು ಮನುಷ್ಯನು ಬಲ್ಲನು. ಯಾವುದೇ ವಿಚಾರ ಬಂದಾಗ ಸರಿ ಯಾವುದು ತಪ್ಪು ಯಾವುದು ಅಂತ ದ್ವಂದ್ವತ್ವದಲ್ಲಿ ವಿಚಾರ ಮಾಡಿ ಮನುಷ್ಯನಿಗೆ ಗೊತ್ತಾಗುತ್ತೆ. ಮನುಷ್ಯ ತನ್ನ ಆರಂಭಿಕ ಜೀವನಗಳಲ್ಲಿ ಸ್ವಯಂ ನಿರ್ಣಯ ತೆಗೆದುಕೊಳ್ಳುತ್ತಾನೆ. ಮನುಷ್ಯ ಆರಂಭಿಕ ಜೀವನದಲ್ಲೇ ಸ್ವಯಂ ನಿರ್ಣಯ ತೆಗೆದುಕೊಳ್ಳುವಂತಕ್ಕಂಥ ಸ್ವಾತಂತ್ರ್ಯ ಮನುಷ್ಯನಿಗಿದೆ. ಆದರೆ ಪ್ರಾಣಿಗಳಿಗೆ ಆ ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಮಾತ್ರ ಇರೋದಿಲ್ಲ. ಆದರೆ ಪ್ರಾಣಿಗಳಿಗೆ ಮಾತ್ರ ಪಶು ಜಗತ್ತಿನ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತದೆ. ಅವುಗಳಲ್ಲಿ ಸರಿ ತಪ್ಪುಗಳ ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ಇರಲ್ಲ. ಆ ಏನು ಪ್ರಕೃತಿ ದತ್ತವಾದಂತಹ ಏನ್ ನಿಯಮ ಇದೆ ಆ ನಿಯಮವನ್ನೇ ಪಾಲನೆ ಮಾಡಬೇಕಾಗುತ್ತದೆ. ಪ್ರಾಣಿಯು ತನ್ನ ವೃತ್ತಿಗೆ ಅನುಸಾರವಾಗಿ ನಡೆಯುತ್ತದೆ. ಮತ್ತೆ ಅದನ್ನು ಬಿಟ್ಟು ಬೇರೆ ಏನನ್ನೂ ಆಲೋಚಿಸುವುದು ಸಾಧ್ಯವಿಲ್ಲ. ಮನುಷ್ಯನು ತಾನು ನಡೆಯುವ ಮಾರ್ಗವು ಕೆಟ್ಟದಾಗಿದೆ ಮತ್ತು ಜಗತ್ತನ್ನು ಪ್ರಗತಿಯತ್ತ ಕೊಂಡೊಯ್ಯುವ ಶಕ್ತಿಗೆ ವಿರುದ್ಧವಾಗಿದೆ ಅನ್ನೋದು ಗೊತ್ತಿದ್ರೂ ಕೂಡ ಅದೇ ಮಾರ್ಗವನ್ನು ಆಯ್ದುಕೊಳ್ಳುತ್ತಾನೆ. ಈ ಮನುಷ್ಯ ಮಾತ್ರ ಸ್ವತಂತ್ರ ಇದೆ ಅಂತ ಏನ್ ಮಾಡ್ತಾನೆ, ಇದು ಮಾಡ್ತಾ ಇರೋದು ಕೆಟ್ಟಿದ್ದು ಅಂತ ಗೊತ್ತಿದ್ರು ಬೇರೆಯವ್ರಿಗೆ ತೊಂದರೆ ಆಗ್ತದೆ, ಪ್ರಕೃತಿಗೆ ತೊಂದರೆ ಆಗ್ತದೆ, ಜೀವ ಜಗತ್ತಿಗೆ ತೊಂದರೆ ಆಗ್ತದೆ ಅಂತ ಗೊತ್ತಿದ್ದಾಗ್ಯೂ ಕೂಡ ತಪ್ಪು ಮಾಡ್ತಾನೆ. ಇದೇ ಮನುಷ್ಯನಿಗೆ ಸ್ವತಂತ್ರ ಅಂತಕ್ಕಂಥ ಸಿಕ್ಕಿದ್ದರಿಂದ ಮಾಡ್ತಕ್ಕಂತ ಒಂದು ದೊಡ್ಡ ಮಹಾ ಅಪರಾಧ ಆಗಿದೆ ಮಾಸ್ಟರ್ಸ್. ಆದರೆ ಪ್ರಾಣಿಯು ತನ್ನ ವೃತ್ತಿಗೆ ಅನುಸಾರವಾಗಿಯೇ ಕಾರ್ಯ ಮಾಡುತ್ತದೆ, ಏಕೆಂದರೆ ಇದುವೇ ಅದರ ಜಗತ್ತಿನ ನಿಯಮ ಆಗಿದೆ. ಆದರೆ ಪ್ರಾಣಿಗಳಿಗೆ ಆ ಸ್ವತಂತ್ರ ಅನ್ನೋದು ಇರದೇ ಇಲ್ಲ. ಅದಕ್ಕೋಸ್ಕರ ಅದು ವೃತ್ತಿಗೆ ಅದರ ವೃತ್ತಿ ಏನಾಗಿರುತ್ತೋ ಅದಕ್ಕೆ ತಕ್ಕನಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಅದರ ಜಗತ್ತಿನ ನಿಯಮ ಇದಾಗಿದೆ ಅಂತ ಅಷ್ಟೇ ಗೊತ್ತು. ಅದಕ್ಕೆ ಸರಿ ತಪ್ಪಿನ ಆಯ್ಕೆ ಅದಕ್ಕೆ ಸ್ವತಂತ್ರ ಅದಕ್ಕೆ ಇರಲ್ಲ. ಅವನು ಹೋಗುವುದನ್ನು ಮತ್ತೆ ನಾನು ನೋಡಲಿಲ್ಲ, ಏಕೆಂದರೆ ನನ್ನ ಮನಸ್ಸು ಈ ಎಲ್ಲ ಆಶ್ಚರ್ಯಪೂರ್ಣ ಮಾತುಗಳಿಂದ ತುಂಬಿತ್ತು. ಈ 2 ದಿನಗಳಲ್ಲಿ ನಡೆದಿರುವುದನ್ನೆಲ್ಲ ಇದ್ದಷ್ಟು ಬರೆಯುತ್ತೇನೆಂದು ನಿಶ್ಚಯಿಸಿದನು. ಅವನು ಹೇಳುತ್ತಿದ್ದಂತೆ ಶಾರ್ಟ್ ಹ್ಯಾಂಡ್ ನೋಟ್ಸ್ ಬರೆದುಕೊಳ್ಳುವೆನೆಂದು ನಿರ್ಣಯಿಸಿದನು. ಇಲ್ಲಿಗೆ ಈ ವಿಷಯಗಳು ಸಾಕಷ್ಟು ಈ ತಲೆಯಲ್ಲಿ ತುಂಬಿದವೆ, ಇದ್ರ ಬಗ್ಗೆನೇ ಯೋಚನೆ ಮಾಡ್ಲಿ ಅಂತ ಬಿಟ್ಟು ಇದ್ದಕ್ಕಿದ್ದ ಹಾಗೆ ಆತ ಕಾಣೆಯಾಗಿರ್ತಾನೆ. ಆಗ ಈತ ಸಣ್ಣದಾಗಿ ಶಾರ್ಟ್ ಹ್ಯಾಂಡ್ ನೋಟ್ಸ್ ಆಗಿ ಬರ್ಕೊಳ್ತಾ ಇರ್ತಾನೆ. ಓಹೋ ನಾನು ನಿನಗೆ ಹೇಳುತ್ತಿದ್ದೆ, ಮತ್ತೆ ಮಾರನೆಯ ದಿನ ಓಹೋ ನಾನು ನಿನಗೆ ಹೇಳುತ್ತಿದ್ದೇನೆಲ್ಲ ಬರೆಯುತ್ತಾ ಹೊರಟಿರುವೆಯಾ, ಬಹಳ ಒಳ್ಳೆಯದು. ಇಂದು ಮತ್ತೆ ನಾನು ನನ್ನ ಗುರುವನ್ನು ಒಳಗೆ ಬರುತ್ತಿರುವುದನ್ನು ನೋಡಲಿಲ್ಲ, ಏಕೆಂದರೆ ನಾನು ಮಾಡಿದ ನೋಟ್ಸ್ಗಳನ್ನು ಮತ್ತೊಮ್ಮೆ ಓದುವುದರಲ್ಲೇ ಮಗ್ನನಾಗಿದ್ದೆ. ಹೌದು, ಆದರೆ ಇಲ್ಲಿಯವರೆಗೆ ನಾನು ಏನು ಮಾಡುತ್ತಿದ್ದೇನೆಂಬುದನ್ನು ನಿನಗೆ ಹೇಗೆ ತಿಳಿಯಿತು ಅಂತ ನಾನು ಪುನಃ ಕೇಳಿದೆ. ಲೇಖಕರು ಕೇಳ್ತಾರೆ, ನಾನು ಬರಿತಾ ಇದ್ದೀನಿ ಅಂತ ನಾನು ಇದುವರೆಗೆ ಬರ್ಕೊಂಡೆ, ಈ ಶಾರ್ಟ್ ನೋಟ್ಸ್ ಮಾಡಿದೆ, ಪುನಃ ಅದನ್ನೇ ಪುನರಾವರ್ತನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿನಗೆ ಹೇಗ್ ತಿಳಿತು ಅಂತ ಕೇಳಿದೆ. ನಿನ್ನೆಯ ರಾತ್ರಿ ನೀನು ಮಲಗಿದಾಗ ನಿನ್ನ ಶರೀರದಿಂದ ಹೊರಗೆ ಬಂದಿದ್ದೆ, ಆಗ ನೀನೇ ಖುದ್ದಾಗಿ ಹೇಳಿರುವೆ ಎಂದು ಅವನು ಹೇಳಿದ. ನನ್ನ ಸಂಭಾಷಣೆಯನ್ನು ರೆಕಾರ್ಡ್ ಮಾಡುವೆನೆಂದು ನಿನ್ನೆ ರಾತ್ರಿ ನೀನು ಹೇಗೆ ನಿರ್ಣಯ ಮಾಡಿದೆ ಎಂಬುದನ್ನು ನಿನಗೆ ತಿಳಿಯಪಡಿಸಬೇಕೆಂದು ನಾನೇನು ಇಚ್ಛಿಸುವುದಿಲ್ಲ. ಅಂದರೆ ಇನ್ಮುಂದೆ ಬರೀ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದಲ್ಲ, ರೆಕಾರ್ಡು ಕೂಡ ಮಾಡ್ಕೋಬೇಕು ಅಂತ ಆಲೋಚನೆ ಬಂದಿರ್ತದೆ ಈತನಿಗೆ. ಅದನ್ನ ಅವರು ಮತ್ತೆ ನೆನಪಿಸ್ತಾರೆ. ನಾನು ನಿನ್ನ ಹತ್ತಿರ ಬರುವುದನ್ನು ನಿಲ್ಲಿಸಿದ ಮೇಲೆ ನಿನಗೆ ಸ್ಪಷ್ಟವಾಗಿ ಎಲ್ಲವೂ ತಿಳಿಯುವುದು. ನಾನು ಹೇಳ್ತಕ್ಕಂಥ ಮಾಹಿತಿಯನ್ನ ಸರಿಯಾಗಿ ಗ್ರಹಿಸ್ಕೋ. ನಾನು ನಿನ್ನ ಹತ್ರ ಹೇಳೋದನ್ನ ಮುಗಿಸಿ ಆದ್ಮೇಲೆ ನಾನು ನಿನ್ನ ಹತ್ರ ಬರೋದ್ ನಿಲ್ಲುತ್ತಲ್ಲ, ಆಗ ನಿನಗೆ ಎಲ್ಲವೂ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಆಗ ಇಂಥ ಪ್ರಶ್ನೆಗಳಿಗೆ ನೀನೇ ಉತ್ತರ ನೀಡಬಲ್ಲೆ. ಆಗ ಇಂಥ ಪ್ರಶ್ನೆಗಳಿಗೆಲ್ಲ ನೀನೇ ಸುಲಭವಾಗಿ ಉತ್ತರ ನೀಡಬಲ್ಲಷ್ಟು ತಯಾರಿ ಆಗ್ತೀಯ ಅಂತ ಹೇಳ್ಬಿಟ್ಟು ಈ ಸಂಭಾಷಣೆಯನ್ನು ಲಿಪಿಬದ್ಧಗೊಳಿಸುತ್ತಿರುವುದನ್ನು ನೋಡಿ ಅವನು ತುಂಬಾ ಸಂತೋಷಗೊಂಡಿದ್ದನು. ಹಿಂದಿನ 2 ದಿನಗಳ ರೆಕಾರ್ಡ್ ಅನ್ನು ನೋಡಲು ಬಯಸಿದನು. ಅದರಲ್ಲಿ ಏನಾದರೂ ಉಳಿದು ಹೋಗಿದ್ದರೆ ಅದನ್ನು ಪೂರ್ಣಗೊಳಿಸುವುದರಿಂದ ಅವನಿಗೆ ಸಂತೋಷವಾಗುತ್ತದೆ ಎಂದು ಹೇಳಿದನು. ಏನೇನ್ ಬರ್ದಿದೀಯ ನೋಡೋಣ, ಅದರಲ್ಲಿ ಏನಾದ್ರೂ ಉಳಿದಿದೆಯಾ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಅದನ್ನು ನೋಡಿದನಾದರೂ ನಾನು ಬರೆದ ನೋಟ್ಸ್ ನಲ್ಲಿ ಏನೂ ಪರಿವರ್ತನೆ ಮಾಡಲಿಲ್ಲ. ನಾನು ಖಾಲಿ ಬಿಟ್ಟ ಕೆಲವು ಶಬ್ದಗಳನ್ನು ಅವಶ್ಯವಾಗಿ ಅವನು ಪೂರ್ಣಗೊಳಿಸಿದನು, ಏಕೆಂದರೆ ಅಲ್ಲಲ್ಲಿ ನಾನು ಸ್ವಲ್ಪ ಮರೆತು ಹೋಗಿದ್ದೇನೆ. ಪಶು ಜಗತ್ತಿನ ಮೂಲ ಆಶಯವು ಆತ್ಮ ಸಂರಕ್ಷಣೆಯಾಗಿದೆ. ಪಶು ಜಗತ್ತಿಗೆ ಬಂದಾಗ ಪಶು ಸಾಮ್ರಾಜ್ಯದಲ್ಲಿ ಆತ್ಮ ಸಂರಕ್ಷಣೆಗೋಸ್ಕರನೇ ಪಶು ಜನ್ಮವನ್ನ ತೆಗೆದುಕೊಳ್ಳೋದು ಅನ್ನೋ ಪಾಯಿಂಟ್ ಅನ್ನ ಬಿಟ್ಟಿದ್ದೆ. ಅದನ್ನ ಕರೆಕ್ಷನ್ ಮಾಡಿದ್ರು ಅಂತ ಹೇಳಿದ್ರು. ನಾನು ಹೇಳಿರುವುದು ನಿನಗೆ ನೆನಪಿರಬಹುದಲ್ಲ ಅಂತ ಹೇಳೋದ್ರ ಮುಖಾಂತರ ಆ ವಾಕ್ಯವನ್ನ ಪಶು ಜಗತ್ತಿನ ಮೂಲ ಆಶಯ ಆತ್ಮ ಸಂರಕ್ಷಣೆ, ಮಾನವ ಜಗತ್ತಿನ ಮೂಲ ಆಶಯ ಅದರಿಂದ ಎಷ್ಟು ವಿಭಿನ್ನ ಆಗಿದೆಯಲ್ಲ. ಮಾನವ ಪಶು ಜನ್ಮ ಪಡೆದಾಗ ಆತ್ಮರಕ್ಷಣೆ ಮಾಡ್ಕೋಬೇಕು ಅಂತಾನೆ
ನಿಯಮದಲ್ಲೇ ಬದುಕಿರ್ತವೆ. ಆದ್ರೆ ಮಾನವ ಜನ್ಮ ಪಡೆದ ತಕ್ಷಣ ನನ್ನಲ್ಲಿ ಆತ್ಮ ಇದೆ ಅನ್ನೋದನ್ನೇ ಮರಿತೀವಿ. ನಮ್ಮ ಆತ್ಮ ರಕ್ಷಣೆ ಮಾಡ್ಬೇಕು ಅನ್ನೋದನ್ನೇ ಎಲ್ಲರೂ ಕೂಡ ಮರೆತೋಗಿ ಈ ದೇಹ ಬಾನದಲ್ಲಿ ಸೇರ್ಬಿಡ್ತೀವಿ. ಈ ಲೌಕಿಕ ಜಗತ್ತಲ್ಲಿ ಸೇರಿಬಿಟ್ಟು ಈ ದೇಹಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತೀವಿ. ನನ್ನಲ್ಲಿ ಒಂದು ಆತ್ಮ ಇದೆ ಅನ್ನೋದ್ರಿಂದನೇ ಬೇರ್ಪಟ್ಟಿರ್ತೀವಿ. ಇದು ಎಲ್ಲ ಮಾನವ ಜೀವನದಲ್ಲಿ ಮಹತ್ವಪೂರ್ಣವಾದ ಮಾನದಂಡವಾಗಿದೆ. ಮಾನವ ಜಗತ್ತಿನ ಮೂಲ ಆಶಯವು ಅದರಿಂದ ಎಷ್ಟೊಂದು ಭಿನ್ನವಾಗಿದೆ ಅಂದರೆ ಅದುವೇ ಆತ್ಮ ಬಲಿದಾನ. ಅಂದ್ರೆ ಪಶು ಜಗತ್ತಲ್ಲಿ ಇದ್ದಾಗ ಆ ಪ್ರಾಣಿಗಳು ಆತ್ಮ ಬಲಿದಾನವನ್ನ ನೀಡಿನೇ ಮನುಷ್ಯ ಜನ್ಮಕ್ಕೆ ಬಂದಿರ್ತವೆ. ಆದ್ರೆ ಮಾನವ ಜೀವನದಲ್ಲಿ ಮಹತ್ವವಾದ ಪೂರ್ಣ ಮಾನದಂಡ ಅಂದ್ರೆ ನಾವು ಮಾನವರಾಗಿ ಆತ್ಮಕ್ಕೆ ನಾವು ಬೆಲೆ ಕೊಟ್ಟಾಗ್ಲೇ ಈ ಒಂದು ಮಾನವ ಜನ್ಮಕ್ಕೆ ಸಾರ್ಥಕ ಬರ್ತಕ್ಕಂಥದ್ದು. ಆ ಮಾನದಂಡವನ್ನೇ ಮರ್ತು ಬಿಟ್ಟಿದೀವಿ ನಾವುಗಳೆಲ್ಲ. ಅದಕ್ಕೋಸ್ಕರ ಎಚ್ಚರಿಸ್ತಾ ಇದ್ದಾರೆ. ವಿಕಾಸ ಮಾರ್ಗದ ರಹಸ್ಯಗಳನ್ನು ತಿಳಿಯ ಬಯಸುವವರು ಇನ್ನೂ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳಬೇಕು. ಅಂದ್ರೆ ನಾವು ಆತ್ಮ ಪದಾರ್ಥ, ರಾತ್ರಿ ಗುರುಗಳು ಸಾಕಷ್ಟು ಮಾಹಿತಿಯನ್ನ ಈ ವಿಷಯವಾಗಿ ಸಾಕಷ್ಟು ನೀಡಿದ್ದಾರೆ ಮಾಸ್ಟರ್ಸ್. ನಾವು ಆತ್ಮ ಪದಾರ್ಥ ಅಂತಕ್ಕಂಥದ್ದು ಈ ಆತ್ಮದ ಹೇಗೆ ಬೆಳವಣಿಗೆ ಎಲ್ಲ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿಯನ್ನ ನೀಡೋದ್ರಿಂದ ನಾವು ಎಲ್ಲರೂ ಕೂಡ ಆತ್ಮ ಪದಾರ್ಥ ಅಂತ ಭಾವಿಸಿನೇ ಜೀವಿಸಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ಮಹತ್ವಪೂರ್ಣವಾದ ಮಾನದಂಡವನ್ನು ಮರೆತಿರೋದ್ರಿಂದ ಇದರ ಬಗ್ಗೆ ಅರಿವು ನಮಗೆ ಬಂದಾಗ ಇದರಲ್ಲಿ ಸಾಕಷ್ಟು ರಹಸ್ಯಗಳಿದಾವೆ. ಅವುಗಳನ್ನ ತಿಳಿಯ ಬಯಸುವವರು ಇನ್ನೂ ಕೆಲವು ನಿಯಮಗಳನ್ನ ತಿಳಿದುಕೊಳ್ಬೇಕಾಗಿದೆ. ಪ್ರಾಣಿಗಳಿಗೆ ಅನ್ವಯವಾಗುವ ನಿಯಮಗಳಿಗಿಂತ ಇವು ಸ್ವಲ್ಪ ಭಿನ್ನವಾಗಿವೆ ಎಂಬುದು ಸತ್ಯ. ಆದರೆ ಮಾನವ ಜನ್ಮದಲ್ಲಿ ಬಂದ ಬಳಿಕ ಅವಿಕಸಿತ ಮನುಷ್ಯನು ಕೆಲವು ಜನ್ಮಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿಯ ಅಂಶ, ಕಡಿಮೆ ಪ್ರಮಾಣದಲ್ಲಿ ಮನುಷ್ಯ ಅಂಶ ಹೊಂದಿರುತ್ತಾನೆ. ಏನು ಶೈಶವಾತ್ಮವಾಗಿ ಜನಿಸಿರ್ತಕ್ಕಂಥ ಮಾನವರು ಇರ್ತಾರಲ್ಲ ಮಾಸ್ಟರ್ಸ್, ಆ ಜನ್ಮಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವೆಲ್ಲ ಯೋಚನೆ ಮಾಡ್ತೀವಿ, ಜಗತ್ ಯಾಕೆ ಹಿಂಗೆ ಇಷ್ಟೆಲ್ಲ ಕಲ್ಮಶವಾಗಿದೆ, ಯಾಕೆಲ್ಲ ನಡೀತಾ ಇದೆ ಅಂದ್ರೆ ಎಲ್ಲ ಹಂತದ ಆತ್ಮಗಳು ಕೂಡ ಇಲ್ಲಿ ಈ ಭೂಮಿಯ ಮೇಲೆ ಪಾಠ ಕಲೀಲಿಕ್ಕೆ ಬಂದಿರೋದು ಮಾಸ್ಟರ್ಸ್. ಅದಕ್ಕೋಸ್ಕರ ಎಲ್ಲಾ ತರನಾದ ವ್ಯವಹಾರಗಳು ನಡೀತಾ ಇರ್ತದೆ. ಅದಕ್ಕೋಸ್ಕರ ನಮ್ಮದೇನು ನಾನು ಏಕೆ ಬಂದಿದ್ದೇನೆ ಅಂತ ಯೋಚಿಸ್ತಾ ಹೋದಾಗ ಅವರವರ ಕರ್ತವ್ಯವನ್ನು ಸರ್ವೆಯಾಗಿ ನಿರ್ವಹಿಸಿದ್ದೇ ಆದಾಗ ಭೂಮಿ ಅಂತಕ್ಕಂಥದ್ದು ಉನ್ನತ ಸ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಶೈಶವಾತ್ಮಕ್ಕೆ ಮಾನವ ಜನ್ಮದಲ್ಲಿ ಬಂದ ಬಳಿಕ ಅವಿಕಸಿತ ಮನುಷ್ಯನು ಅಂದ್ರೆ ಸಾಕಷ್ಟು ವಿಕಸಿತ ಆಗದೆ ಬಂದಂತ ಮನುಷ್ಯನಲ್ಲಿ ಸಾಕಷ್ಟು ಕೆಲವು ಜನ್ಮಗಳು, ಒಂದೇ ಜನ್ಮ ಅಂತಲ್ಲ, ಕೆಲವು ಜನ್ಮಗಳು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಣಿಯ ಅಂಶದ ಗುಣಗಳು, ಕಡಿಮೆ ಪ್ರಮಾಣದಲ್ಲಿ ಮನುಷ್ಯ ಅಂಶ ಹೊಂದಿರುತ್ತಾನೆ. ಅವನು ಈಗ ಮನುಷ್ಯರಿಂದ ಹೆದರುವುದಿಲ್ಲವಾದರೂ ಹಿಂದಿನ ಕೆಲವು ಜನ್ಮಗಳಲ್ಲಿ ಅವನು ಕಲಿತದ್ದನ್ನು ಅಥವಾ ಪಡೆದುಕೊಂಡದ್ದು ಈಗಲೂ ಸಹ ಅದು ಉಳಿದುಕೊಂಡಿರುತ್ತದೆ. ಮನುಷ್ಯರನ್ನು ನೋಡಿ ಭಯ ಸ್ವಲ್ಪ ಕಡಿಮೆ ಇರುತ್ತದೆ, ಆದರೂ ಕೂಡ ಹಿಂದಿನ ಜನ್ಮಗಳಲ್ಲಿ ಅವನು ಕಲಿತದ್ದನ್ನ ಅಡಿಪಾಯವಾಗಿಸಿಕೊಂಡು ತನ್ನ ಜೀವನವನ್ನ ದರ್ಶಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಬೇಕು. ಅನುಭವ 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 ಅಂತ ಏತಕ್ಕೋಸ್ಕರ ಇದರಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ ಅಂತ ಹೇಳಿದ್ರೆ ಮಾಸ್ಟರ್ಸ್, ಆ ಅನುಭವಗಳೇ ನಮ್ಮ ಆತ್ಮ ದರ್ಶನ, ಸತ್ಯ ದರ್ಶನವನ್ನು ಪಡೀಲಿಕ್ಕೆ ಅದ್ಭುತವಾದಂತಹ ಅಡಿಪಾಯಗಳು. ಅದಕ್ಕೋಸ್ಕರ ಮನುಷ್ಯ ಜನ್ಮದಲ್ಲಿ ಅನ್ವಯವಾಗುವ ಮೊದಲ ನಿಯಮವೆಂದರೆ ಪುನರ್ಜನ್ಮದ ನಿಯಮ. ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಪ್ರಾರಂಭದಲ್ಲಿ ಅನ್ವಯ ಆಗ್ತಕ್ಕಂಥ ನಿಯಮ ಅಂದ್ರೆ ಪುನರ್ಜನ್ಮದ ನಿಯಮ. ಈ ನಿಯಮವು ಒಂದು ಸಲ ಬೇರೆಯಾಗಿ ಅಸ್ತಿತ್ವದಲ್ಲಿ ಬಂದ ಮೇಲೆ ಅವನು ಎಲ್ಲಿಯವರೆಗೆ ಮಾನವ ಜೀವನದ ಪಾಠಗಳನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೆ ಮತ್ತೆ ಮಾನವ ಶರೀರದಲ್ಲಿ ಜನ್ಮ ತೆಗೆದುಕೊಳ್ಳುತ್ತಿರುತ್ತಾನೆ. ಈ ನಿಯಮ ಅನ್ನೋದು ಎಲ್ಲಿಗೆ ಅಂತ್ಯ ಅಂತ ಅನ್ನೋದೇ. ಆದ್ರೆ ಮಾಸ್ಟರ್ಸ್, ನಾವು ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವು ಕಲಿಬೇಕಾದಂತ ಪಾಠಗಳು ಸಾಕಷ್ಟು ಪಾಠಗಳಿರ್ತವೆ. ಅವುಗಳನ್ನ ನಾವು ಕಲಿದೇ ಹೋದ್ರೆ ಎಲ್ಲಿಯವರೆಗೆ ನಾವು ಕಲಿಯೋದಿಲ್ವೋ ಅಲ್ಲಿವರೆಗೆ ಪುನರಪಿ ಜನನಂ ಪುನರಪಿ ಮರಣ, ಮತ್ತೆ ಮತ್ತೆ ಜನ್ಮ ಪಡಿಬೇಕಾಗ್ತದೆ, ಮಾನವ ಶರೀರ ತೆಗೆದುಕೊಳ್ಬೇಕಾಗ್ತದೆ ಎನ್ನುವ ಮಾತಿಗೆ ಪುಷ್ಟಿ ನೀಡುತ್ತದೆ. ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿಯೂ ಕಲಿಯಲು ಯೋಗ್ಯವಾಗಿರುವಂತಹದ್ದನ್ನೆಲ್ಲ ಅವನು ಕಲಿಯಬೇಕಾಗಿದೆ. ಜೀವನ ಶಕ್ತಿಯು ಖನಿಜ ಹಾಗೂ ವನಸ್ಪತಿಗಳಲ್ಲಿ ಸಾಗುತ್ತಿರುವಾಗ ಈ ನಿಯಮವು ಅಲ್ಪ ಸ್ವಲ್ಪ ಇರುತ್ತದೆ. ಅಲ್ಲಿ ಯಾವುದೇ ಮನಸ್ಸು ಅಂತಕ್ಕಂಥದ್ದು ಕೆಲಸ ಮಾಡ್ತಾ ಇರಲ್ಲ, ಸ್ವತಂತ್ರತೆ ಅಂತಕ್ಕಂಥದ್ದು ಇರಲ್ಲ ಆ ಜನ್ಮಗಳಲ್ಲಿ. ಆದ್ದರಿಂದ ಅಲ್ಲಿ ಈ ನಿಯಮ ಪುನರಪಿ ಜನ್ಮ ಅವಕ್ಕಿಲ್ವಾ ಅಂದ್ರೆ ಇದೆ, ಆದ್ರೆ ಸ್ವಲ್ಪ ದೂರ ಇರ್ತದೆ. ಈ ಮನುಷ್ಯನ ರೀತಿ ಇರಲ್ಲ. ಇಲ್ಲಿ ಇವನಿಗೆ ಸ್ವತಂತ್ರತೆ ಸಿಕ್ಕಿರೋದ್ರಿಂದ ಏನೇನೋ ಆಲೋಚನೆ, ಏನೇನೋ ಮಾತು, ಏನೇನೋ ಕ್ರಿಯೆ ಆಗಿರೋದ್ರಿಂದ ಕರ್ಮ ಸಿದ್ಧಾಂತದಲ್ಲಿ ಸಿಕ್ಕಾಕೊಂಡು ಸಾಕಷ್ಟು ಕರ್ಮಗಳನ್ನು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಾನವ ಜನ್ಮದ ಪಯಣ ತುಂಬಾ ದೂರ ಇದೆ. ಜೀವನ ಶಕ್ತಿಯು ಖನಿಜ ವನಸ್ಪತಿಗಳಲ್ಲಿ ಸಾಗುತ್ತಿರುವ ಅಲ್ಪ ಇದ್ದರೆ
ಪಶು ಜಗತ್ತಿನಲ್ಲಿ ಇದು ಇರುತ್ತದೆ, ಇಲ್ಲೂ ಕೂಡ ಅಲ್ಪ ಪ್ರಮಾಣದಲ್ಲಿ ಇರುತ್ತದೆ. ಏಕೆಂದರೆ ಇಲ್ಲಿ ಕೂಡ ಚೇತನಗಳ ಸ್ವತಂತ್ರ ಅಸ್ತಿತ್ವ ಇರೋದಿಲ್ಲ, ಯಾಕಂದ್ರೆ ಅವಕ್ಕೆ ಸ್ವತಂತ್ರತೆ ಅಂತಕ್ಕಂಥದಕ್ಕೆ ಇರೋದಿಲ್ಲ. ಆದ್ದರಿಂದ ಅವನು ಮಾನವ ಜಗತ್ತನ್ನು ತಲುಪಿದ ಮೇಲೆ ಅಂತೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರಾಣಿಗಳಿಗೆ ಅನ್ವಯವಾಗುವ, ಆದರೆ ಮನುಷ್ಯನಿಗೆ ಅನ್ವಯವಾಗುವಂತಹ, ಪ್ರಾಣಿಗಳಿಗೆ ಅನ್ವಯವಾಗದ ಆದರೆ ಮನುಷ್ಯನಿಗೆ ಮಾತ್ರ ಅನ್ವಯವಾಗುವಂತ ಇನ್ನೊಂದು ನಿಯಮವೆಂದರೆ ಕರ್ಮ ಸಿದ್ಧಾಂತ. ಇದನ್ನು ಪ್ರಾಯಶಃ ಕಾರಣ ಕಾರ್ಯ ಸಿದ್ಧಾಂತ ಅಂತಲೂ ಕೂಡ ಕರೀತಾರೆ. ಸಮೂಹ ಚೇತನವು ಸ್ವತಂತ್ರ ಚೇತನವಾದಾಗ ಈ ಸಿದ್ಧಾಂತವು ಅದರ ಮೇಲೆ ಅನ್ವಯವಾಗುತ್ತದೆ. ಸಮೂಹ ಚೇತನವಾಗಿದ್ದಂತಹ ಜನ್ಮ ಮನುಷ್ಯ ಜನ್ಮಕ್ಕೆ ಬಂದಾಗ, ಸ್ವತಂತ್ರತೆ ಸಿಕ್ಕಾಗ ಅವು ಏನಾಗ್ತದೆ ಅಂತ ಹೇಳಿದ್ರೆ, ಸ್ವತಂತ್ರ ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಅನ್ವಯವಾಗ್ತದೆ, ಅನ್ವಯ ಆಗ್ತಾ ಹೋಗ್ತದೆ. ಸಮೂಹ ಚೇತನವು ಸ್ವತಂತ್ರ ಚೇತನವಾದಾಗ ಈ ಸಿದ್ಧಾಂತವು ಅನ್ವಯವಾಗುತ್ತದೆ. ಮನುಷ್ಯನಿಂದ ಉತ್ಪನ್ನಗೊಳ್ಳುವ ಪ್ರತಿಯೊಂದು ವಿಚಾರ, ಶಬ್ದ ಮತ್ತು ಕ್ರಿಯೆ, ಈಗಾಗ್ಲೇ ತಿಳಿದಿದೆ ಮಾಸ್ಟರ್ಸ್, ನಮ್ಮ ಆಲೋಚನೆ, ಮಾತು ಮತ್ತೆ ನಾವು ಮಾಡ್ತಕ್ಕಂಥ ಕ್ರಿಯೆಯ ಮೇಲೆ ಸದಾ ನಿಗಾ ಇರಬೇಕು. ಈ ಒಂದು ನಿಶ್ಚಿತವಾದ ಪರಿಣಾಮವಿದೆ, ಒಳ್ಳೆಯದೋ ಕೆಟ್ಟದ್ದೋ. ಈಗ ಈ ಭೌತಿಕ ಜೀವನದಲ್ಲಿ ಆ ಪರಿಣಾಮವನ್ನು ಭೋಗಿಸಬೇಕಾಗುತ್ತದೆ. ಒಳ್ಳೆ ಆಲೋಚನೆ ಮಾಡಿದ್ರೆ ಒಳ್ಳೆಯದನ್ನು ಭೋಗಿಸ್ಲಿಕ್ಕೆ ಬರ್ಬೇಕಾಗ್ತದೆ, ಕೆಟ್ಟದ್ದನ್ನ ಆಲೋಚನೆ ಮಾಡಿದ್ರೆ ಕೆಟ್ಟ ಕರ್ಮವನ್ನ ಭೋಗಿಸ್ಲಿಕ್ಕೆ ಬರ್ಬೇಕಾಗ್ತದೆ. ಇದರಲ್ಲಿ ಎಳ್ಳಷ್ಟು ಕೆಡುಕಿಲ್ಲ, ಬಿತ್ತಿದಂತೆ ಬೆಳೆ. ನಾವೇನ್ ಬಿತ್ತಿರ್ತೀವೋ ಅದನ್ನೇ ಬೆಳೆ ಅಂತ. ಕರ್ಮ ಸಿದ್ಧಾಂತದ ಅನುಸಾರ ಒಂದು ವೇಳೆ ನೀನು ಸ್ವಾರ್ಥದಿಂದ ಪ್ರೇರಿತನಾಗಿ ಮಾಡಿದ ಯಾವುದೇ ಕಾರ್ಯವು ಯಾವುದೇ ಕಾರಣದಿಂದ ಇತರರಿಗೆ ಅವ್ಯಕ್ತ ನೋವನ್ನು ನೀಡಿದರೆ ನಿನಗೆ ಕೆಟ್ಟ ಕರ್ಮದ ಒಂದು ಘಟಕ ತಗುಲುತ್ತದೆ. ಅಂದ್ರೆ ನಾವು ಯಾವುದೇ ಕಾರಣದಿಂದ ಆಗ್ಲಿ ಇತರರಿಗೆ ವ್ಯಕ್ತವಾಗಿ ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು, ನಾವು ನೋವನ್ನೇ ನೀಡಿದ್ದೇ ಆದರೆ ಆ ಕೆಟ್ಟ ಕರ್ಮದ ಒಂದು ಪಾಠ ನಮ್ಗೆ ಅಟ್ಯಾಚ್ ಆಗ್ತದೆ. ನಾವು ಪುಸ್ತಕವನ್ನ ಬೈಂಡಿಂಗ್ ಮಾಡ್ತಾ ಹೋಗ್ತೀವಿ, ಒಂದೊಂದೇ ಪಾಠ ಸೇರಿಸ್ತಾ ಹೋಗ್ತೀವಿ ಮಾಸ್ಟರ್ಸ್. ಯಾರಿಗೆ ನೋವು ಕೊಟ್ರೆ, ತೊಂದರೆ ಕೊಟ್ರೆ, ಬೈದ್ರೆ, ಮಾತಿನ ಮುಖಾಂತರ ಇರ್ಬೋದು, ಆಲೋಚನೆ ಮುಖಾಂತರ ಇರ್ಬೋದು, ಕ್ರಿಯೆ ಮುಖಾಂತರ ಇರ್ಬೋದು, ಇವೆಲ್ಲವುಗಳ ಮುಖಾಂತರ ಮಾಡ್ತಕ್ಕಂಥ ಕರ್ಮದ ಆಧಾರದ ಮೇಲೆ ನಮ್ಮ ಜೀವನಕ್ಕೆ ಒಂದೊಂದು ಪಾಠಗಳನ್ನ ಸೇರಿಸಿ ಒಂದು ದೊಡ್ಡ ಬುಕ್ ಬೈಂಡಿಂಗ್ ಮಾಡ್ಕೊಂಡು ಈ ಭೂಮಿ ಮೇಲೆ ಆ ಪಾಠಗಳನ್ನ ಕಲಿತು ನಾವು ಬರ್ತೇವೆ ಉನ್ನತ ಸ್ತರದ ಲೋಕಗಳಿಗೆ ಅಂತ ಹೇಳಿ ಬಂದಿರ್ತೇವೆ. ಆದ್ರೆ ಈ ಭೂಮಿಗೆ ಬಂದಾಗ ಮಾತ್ರ ನಮ್ಮಲ್ಲೇ ಇರ್ತಕ್ಕಂಥ ಭಗವಂತನನ್ನ ಮರೆತು ಬಿಟ್ಟು ನಾವೇನ್ ಮಾಡ್ತಿದೀವಿ ಮಾಸ್ಟರ್ಸ್, ಭಗವಂತ ಬೇರೆಲ್ಲೋ ಇದ್ದಾನೆ, ಅವನಿಗೆ ನನಗೆ ಆ ಕಷ್ಟ ಕೊಡ್ತಾನೆ, ಈ ದುಃಖ ನನಗಾಗಿ ಮೀಸಲಿಟ್ಟಿದ್ದಾನೇನೋ, ನಾನೇ ಬೇಕಾ ಅವನಿಗೆ, ಬೇರೆ ಯಾರು ಕಾಣಲ್ವಾ, ಅವ್ರಿದ್ದಿಲ್ವಾ, ಇವ್ರಿದ್ದಿಲ್ವಾ, ನನ್ಗೆ ಬರ್ಬೇಕಾ ಇವೆಲ್ಲ ಅಂತೆಲ್ಲ ಮಹಾನ್ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ ಮಾಸ್ಟರ್ಸ್. ಮೇಡಮ್ ಟೈಮ್ ಆಗಿದೆ, ಟೈಮ್ ಇದೆಯಾ ಮೇಡಮ್? ಇಲ್ಲ ಮೇಡಮ್, ಸಮಯ ಆಯ್ತು. ಆಯ್ತು ಓಕೆ ಮೇಡಮ್. ಮಾಸ್ಟರ್ಸ್, ಇದುವರೆಗೆ ಇಂತಿಷ್ಟು ಜ್ಞಾನವನ್ನ ಹಂಚಲಿಕ್ಕೆ ತಮ್ಮೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಹಸಿನರಿತು ತಾವು ಈ ಜ್ಞಾನ ಹಂಚಿಕೆಯನ್ನು ಕೇಳಿದ್ದಾರೆ. ಇದಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟತಕ್ಕಂಥ ಪರಮೋಚ್ಚ ಗುರುಗಳಿಗೂ ಈ ಜ್ಞಾನವನ್ನು ಕೇಳಿದಂತ ತಮ್ಮೆಲ್ಲ ಆತ್ಮ ಬಂಧುಗಳಿಗೂ ಕೂಡ ನಮಿಸುತ್ತಾ ಅನಂತ ಕೋಟಿ ನಮನಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.